ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಇವತ್ತು ನೀವು ಕೇಳ್ತಾ ಇದ್ದಂಥ ವಿಡಿಯೋ ವಿ ಪಿ ಎಸ್ ಅನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು, ಹೇಗೆ ಇನ್ಸ್ಟಾಲ್ ಮಾಡಬೇಕು, ಅದೆಲ್ಲಾನು ಕೂಡ ಎಂಡ್ ಟು ಎಂಡ್ ಹೇಳ್ತೀನಿ. ಇಲ್ಲಿ ನಾನು ನಿಮ್ಗೇನು ವಿ ಪಿ ಎಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ನೀವೇ ಏನಾದರೂ ಇಂಡಿಯನ್ ಮಾರ್ಕೆಟಿಗೆ ಆಲ್ಗೋ ಕ್ರಿಯೇಟ್ ಮಾಡಿದ್ರೆ ಆರ್ ಲೈಕ್ ಫಾರೆಕ್ಸ್ ಮಾರ್ಕೆಟಿಗೆ ನೀವೇ ಕ್ರಿಯೇಟ್ ಮಾಡಿದ್ರು ಕೂಡ ಇದೇ ಥರನೇ ಯೂಸ್ ಮಾಡಬೇಕು. ಸೊ ದಟ್ ನಿಮ್ಗೇನು ಇಶ್ಯೂಸ್ ಬರೋದಿಲ್ಲ. ಫಸ್ಟು ವಿ ಪಿ ಎಸ್ ಯಾಕೆ ಅಂತ ಹೇಳ್ತೀನಿ. ಓಕೆ, ಈ ವಿ ಪಿ ಎಸ್ ಹೇಗೆ ಗೊತ್ತಾ? ಇವಾಗ ಇದು ನನ್ನ ಲ್ಯಾಪ್ಟಾಪ್ ಅಲ್ವಾ, ಇದು ಒಂದು ಬಿಲ್ಡಿಂಗ್ ಇದ್ದಂಗೆ. ವಿ ಪಿ ಎಸ್ ಅನ್ನೋದು ಒಂದು ರೂಮ್ ಇದ್ದಂಗೆ. ಓಕೆ, ಆ ರೂಮಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲೂ ಅಷ್ಟೇನೆ, ಈ ಒಂದು ವಿ ಪಿ ಎಸ್ ನೀವೇನಾದ್ರು ತಗೊಂಡ್ರೆ ಈ ವಿ ಪಿ ಎಸ್ ಅಲ್ಲಿ ನೀವು ನಿಮ್ಮ ಆ್ಯಪ್ಗಳನ್ನ ರನ್ ಮಾಡ್ಬೋದು, ನಿಮ್ಮ ಆಲ್ಗೋನ ರನ್ ಮಾಡ್ಬೋದು, ನೀವೇನು ಬೇಕಾದ್ರೂ ರನ್ ಮಾಡ್ಬೋದು. ನಿಮ್ಮ ಲ್ಯಾಪ್ಟಾಪು ಆನ್ ಆಗಿರಬೇಕು ಅನ್ನೋದು ಏನೂ ಇಲ್ಲ. ಅದ್ರ ಪಾಡಿಗೆ ಅದು ವಿ ಪಿ ಎಸ್ ಅಲ್ಲಿ ಒಂದು ಸರ್ವರ್ ಇರುತ್ತಲ್ಲ, ಆ ಸರ್ವರಲ್ಲಿ ಅದು ಪಾಡಿಗೆ ಅದು ರನ್ ಆಗ್ತಾ ಇರುತ್ತೆ. ನೀವು ಸ್ವಿಚ್ ಆಫ್ ಮಾಡಬೇಕು, ಟರ್ನ್ ಆಫ್, ಏನು ಟರ್ನ್ ಆನ್, ಇದೆಲ್ಲ ಏನೂ ನೀಡಿರೋದಿಲ್ಲ. ಓಕೆ, ಅದ್ರ ಪಾಡಿಗೆ ಅಲ್ಲಿ ರನ್ ಆಗ್ತಾ ಇರುತ್ತೆ. ನಿಮ್ಮ ಲ್ಯಾಪ್ಟಾಪ್ ನೀವು ಕ್ಲೋಸ್ ಮಾಡಿಕೊಂಡು ನಿಮ್ಮ ಕೆಲಸ ಮಾಡಿಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಇಶ್ಯೂ ಬಂದಿದ್ದೇನೆ ಬ್ರೋ, ನಾವು ಈಗ ಆಲ್ಗೋಗಳನ್ನ ರನ್ ಮಾಡಬೇಕಾದ್ರೆ ನಾವು ಲ್ಯಾಪ್ಟಾಪ್ನ ಆನ್ ಇಡಬೇಕು 24 hours. ಇದೆಲ್ಲ ಆಗಲ್ಲ ಬ್ರೋ, ತುಂಬ ಕಷ್ಟ, ಲ್ಯಾಪ್ಟಾಪಿಗೆ ಪ್ರಾಬ್ಲಮ್ ಆಗ್ಬೋದು, ಇವೆಲ್ಲ ಇತ್ತಲ್ಲ ಇಶ್ಯೂ. ಈ ಇಶ್ಯೂಸ್ನ ಫಿಕ್ಸ್ ಮಾಡೋಣ ಅಂತಲೇ ವಿ ಪಿ ಎಸ್ ಅಲ್ಲಿ ನಾವು ಆಲ್ಗೋನ ಹೋಸ್ಟ್ ಮಾಡಿ 2 ಮಂತ್ ಆಯಿತು, 2 months ಕಂಪ್ಲೀಟ್ಲಿ ಅಲ್ಲಿ ರನ್ ಮಾಡ್ತಾ ಇದ್ದೀವಿ. ಓಕೆ, ಏನೂ ಇಶ್ಯೂಸ್ ಬಂದಿಲ್ಲ. ಸೊ ದಟ್ಸ್ ವೈ ಇವಾಗ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಲ್ಯಾಪ್ಟಾಪ್ ಎಲ್ಲ 24 hours ಆನ್ ಇಡೋದಕ್ಕಾಗಲ್ಲ, ಈ ಥರ ಎಲ್ಲ ನಿಮಗೆ ಇಶ್ಯೂಸ್ ಇದ್ದರೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ಮೇನ್ ಥಿಂಗ್ ನಾನು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ, ಈಗ ಆಲ್ಗೋಸ್ ಅನ್ನೋದು ಏನಿದೆಯಲ್ಲ, ಇಟ್ಸ್ ಆಲ್ ಟೆಕ್ನಿಕಲ್ ರಿಲೇಟೆಡ್ ಆಗಿರೋದ್ರಿಂದ ಓಕೆ, ಆಲ್ಗೋಗಳನ್ನ ನೀವು ಬಿಲ್ಡ್ ಮಾಡ್ಬೋದು, ನೀವು ಡಿಪ್ಲಾಯ್ ಮಾಡ್ಬೋದು, ನೀವು ಯೂಸ್ ಮಾಡ್ಬೋದು. ಓಕೆ, ಇಲ್ಲ ನಾವು ಬಿಲ್ಡ್ ಮಾಡಿರೋದನ್ನ ನೀವು ಯೂಸ್ ಮಾಡ್ತೀರಂದ್ರೆ ಯಾವ ಥರನೂ ಮಾಡ್ಬೋದು, ಬಟ್ ಯಾವ ಥರ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಇವಾಗ ನಾವು 226% ಅಲ್ಲಿ ಇದ್ದೀವಿ. ಓಕೆ, ನಾನು ಮುಂಚೆನೇ ಹೇಳಿದೆ, ನಾನು ಇವಾಗ ಬಂದು ಮಾತಾಡ್ತೀನಿ ಅಂದರೆ ಅದು 200%ಗೆ ನಾನು ಮಾತಾಡೋದು ಅಂತ. ಅವತ್ತು ಮೈನಸ್ ಆಗಿದ್ದಾಗ ನಾನು ಹೇಳಿದ್ದೆ. ಓಕೆ, ಇದು 200%ಗೆ ಬಂದಾಗ ನಾನು ಮಾತಾಡ್ತೀನಿ ಅಂತ. ಸೊ ದಟ್ಸ್ ವೈ 226% ಅಲ್ಲಿದೆ. ಅಂದರೆ ಎವ್ರಿ ಟೈಮ್ ಇದೇ ಥರ ರಿಟರ್ನ್ಸ್ ಕೊಡುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ದಟ್ಸ್ ವೈ ಆಲ್ಗೋಸಲ್ಲಿ ಫಿಕ್ಸ್ಡ್ ರಿಟರ್ನ್ಸ್ ಅಂತ ಇರೋದಿಲ್ಲ. ಬಟ್ ನಾವು ಹೇಗೆಲ್ಲ ಪ್ರೊಟೆಕ್ಟ್ ಮಾಡ್ಕೋತೀವಿ ಕ್ಯಾಪಿಟಲ್ನ, ಹೇಗೆಲ್ಲ ಕೋಡ್ ಮಾಡ್ತೀವಿ, ಹೇಗೆಲ್ಲ ಅದರಲ್ಲಿ ಸರ್ವೈವ್ ಆಗ್ಬೋದು. ಓಕೆ, ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಬೋದು, ಇವೆಲ್ಲನೂ ಕೂಡ ಕೋಡ್ ಮಾಡ್ಬೋದು. ಅದ್ರ ಕಡೆ ನಾವು ಜಾಸ್ತಿ ಫೋಕಸ್ ಮಾಡೋದಕ್ಕೆ ಹೋಗ್ತೀವಿ. ಸೊ ಇವಾಗ ಸಿಂಪಲ್ ಏನು ಅಂದರೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಈಗ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಆಲ್ಗೋಗಳನ್ನ ರನ್ ಮಾಡ್ತೀರಾ ಅನ್ಕೊಳ್ಳೋಣ. ಓಕೆ, ಈ ಮಂತ್ ನೆಗೆಟಿವ್ ಇತ್ತು ಅಂದರೆ ದೇರ್ ಮೇ ಬಿ ಚಾನ್ಸ್ ನೆಕ್ಸ್ಟ್ ಮಂತ್ ಫುಲ್ ಕವರ್ ಮಾಡೋ ಚಾನ್ಸಸ್ ಇರುತ್ತೆ. ಅದ್ರ ನೆಕ್ಸ್ಟ್ ಮಂತ್ ಫುಲ್ ಕವರ್ ಮಾಡೋ ಚಾನ್ಸಸ್ ಇರುತ್ತೆ, ಕವರ್ ಮಾಡೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಕಂಪ್ಲೀಟ್ಲಿ ನೀವು ಆಲ್ಗೋಗಳನ್ನ ಲಾಂಗ್ ಟರ್ಮ್ ರಿಟರ್ನ್ಸ್ಗಳಿಗೆ ನೋಡಬೇಕೇ ಹೊರತು ಶಾರ್ಟ್ ಟರ್ಮಲ್ಲಿ ಯಾವುದೇ ಥರ ನೋಡಬಾರ್ದು. ಬಟ್ ಬಿಲ್ಡ್ ಮಾಡ್ಬೋದು, ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಇವಾಗ ಹೇಗೆ ನಾವು ಇಷ್ಟೆಲ್ಲ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಲ್ಲ, ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೆಲ್ಲ ಇಂಪ್ರೂವ್ ಮಾಡ್ಕೊಂಡು ಬರ್ತೀವಿ. ಬಟ್ ನಾನು ಈ ಆಲ್ಗೋನ ಯೂಸ್ ಮಾಡಿ ಆರ್ ಯೂಸ್ ಮಾಡಬೇಡಿ ಇದು ಯಾವುದೂ ಹೇಳೋದಿಲ್ಲ. ಓಕೆ, ಈಗ ಇಷ್ಟೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ, ಒಂದು 150 ಮೆಂಬರ್ಸ್ ಯೂಸ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನೇನು ಅನಿಸಿದೆ ನೀವು ಅದನ್ನೆಲ್ಲ ರಿವ್ಯೂ ಹಾಕಿದ್ದೀರಾ. ಸೊ ಯಾರು ನೋಡ್ತಾ ಇದ್ರೆ ರಿವ್ಯೂಗಳನ್ನ ನೋಡಿ, ದೆನ್ ಇಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು ಇದೆಲ್ಲನೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾನು ನೆಕ್ಸ್ಟ್ ಮಾತಾಡೋದೆ 1000%ಗೆ ಬಂದಾಗ ಅವತ್ತೇನೆ ನಾನು ನೆಕ್ಸ್ಟ್ ಮಾತಾಡೋದು, ಅಲ್ಲಿ ತನಕ ನಾನು ಮಾತಾಡೋದಿಲ್ಲ. ಅದಕ್ಕೂ ಮುಂಚೆ ಫಸ್ಟ್ ನಾವು ಕ್ರೋಮಿಗೆ ಹೋಗೋಣ. ಓಕೆ, ಕ್ರೋಮಿಗೆ ಹೋಗಿ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಕ್ರಮ್ಯಾಟಿಕ್ಕು ಓಪನ್ ಮಾಡಿದ್ದೀನಿ. ಪರ್ಫಾರ್ಮೆನ್ಸ್ ಲ್ಯಾಬ್ನ ನೋಡಿ. ಓಕೆ, ಇಲ್ಲಿ ಈ ಪರ್ಫಾರ್ಮೆನ್ಸ್ ಲ್ಯಾಬ್ ಏನಿದೆಯಲ್ಲ, ಇಟ್ಸ್ 226% ಇದೆ. ಅಂದರೆ ಕ್ಯಾಪಿಟಲ್ 2 ಸತಿ ಡಬಲ್ ಆಗಿದೆ. ಆ್ಯಂಡ್ ನೆನ್ನೆನೂ ಅಷ್ಟೇ ಏನು ಲಾಸ್ ಆಗಿತ್ತು ಆಲ್ಮೋಸ್ಟ್ ರಿಕವರ್ ಮಾಡಿದೆ, ತುಂಬ ಸ್ಟೇಬಲ್ ಆಗಿದೆ ಇವಾಗ. ಓಕೆ, ಆ್ಯಂಡ್ ಸೆಕ್ಯೂರಿಟಿ ಅಪ್ಡೇಟ್ಸ್ಗಳು ಇವೆಲ್ಲನೂ ಕೂಡ ಬರ್ತಾ ಇದೆ. ಓಕೆ, ಇವತ್ತು ಅಪ್ಡೇಟ್ ಮಾಡಿದ್ದಾರೆ, ಅದೆಲ್ಲನೂ ಆಗುತ್ತೆ. ಸೊ ನಿಮಗೆ ಯಾವುದೇ ಥರ ಇಶ್ಯೂಸ್ ಆಗ್ದಲೇ ನಾನು ಇಲ್ಲಿ ವಿ ಪಿ ಎಸ್ದು ಎಕ್ಸ್ಪ್ಲೇನ್ ಮಾಡ್ತೀನಿ, ಆ್ಯಂಡ್ ಕ್ಯಾಪಿಟಲ್ಗೆ ಯಾವ್ಯಾವ ಲಾಟ್ ಸೈಜ್ ಇಡಬೇಕು ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇನ್ ಕೇಸ್ ಓಕೆ ನಾವು ಯಾರಿಗಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿಲ್ಲ, ಓಕೆ ಯೂಸ್ ಮಾಡಬೇಕು ಅಂತ ಅಂದರೆ, ಓಕೆ, ಸೊ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಇದೆಯಲ್ಲ, ಇನ್ ಕೇಸ್ ಇಲ್ಲಿ ಫಿಲ್ ಆಗಿದ್ರು ಕೂಡ ನಿಮಗೆ
ಏನೂ ಕ್ವೈರಿ ಇಲ್ಲ ಅಂದರೆ ಇಲ್ಲಿ ಇಮೇಲ್ಗಳಿದೆ, ಫೋನ್ ನಂಬರ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಓಕೆ, ಬಟ್ ದ ಥಿಂಗ್ ಏನು ಅಂದರೆ ಇಲ್ಲಿ ನೋಡಿ, ಫಸ್ಟ್ ಥಿಂಗ್ ನಾನು ಹೇಳ್ತೀನಲ್ಲ, ಇಲ್ಲಿ ನಾವು ಯಾವುದೇ ಥರ ಈ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರೋರಿಗೆ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಓಕೆನಾ, ಫೈನಾನ್ಷಿಯಲಿ ಸ್ಟೇಬಲ್ ಇರೋರಿಗೆ ಸೊ ನಾವು ಇದನ್ನ ಏನಂತೀವಿ ಲೈಕ್ ರೆಕಮೆಂಡ್ ಮಾಡೋದು. ಆ್ಯಂಡ್ ಇದನ್ನ ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ, ಲೈಕ್ ಸೊ ಹೋಪ್ ಇವೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ಒಂದನ್ನ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಎ ಟೆಕ್ನಾಲಜಿ ರಿಲೇಟೆಡ್ ಟು. ಅಂದರೆ ಇಲ್ಲಿ ಲೈಕ್ ನಿಮ್ಮ ಬ್ರೋಕರ್ ಇರುತ್ತೆ, ಓಕೆ, ನಿಮ್ಮ ಅಕೌಂಟ್ ಇರುತ್ತೆ, ಆ ಕಂಟ್ರೋಲು ನಿಮಗೆ ಮಾತ್ರ ಇರುತ್ತೆ, ಬೇರೆ ಯಾರಿಗೂ ಆ ಕಂಟ್ರೋಲ್ ಇರೋದಿಲ್ಲ. ಓಕೆ, ಆಲ್ಗೋ ಜಸ್ಟ್ ಕೋಡಿಂದ ಸಿಗ್ನಲ್ ಕೊಡ್ತಾ ಇರುತ್ತೆ. ಈಗ ಹೇಗೆ ನಿಮಗೆ ಇಂಡಿಕೇಟರ್ ಬೈ ಆ್ಯಂಡ್ ಸೆಲ್ ಕೊಡುತ್ತಲ್ಲ, ಅದೇ ಥರ ಕೋಡು ಲಾಜಿಕ್ ಬಂದಾಗ ಬೈ ಸಿಗ್ನಲ್ ಕೊಡುತ್ತೆ. ಬೈ ಸಿಗ್ನಲ್ ಕೊಟ್ಟಾಗ ಕೋಡು ನಿಮ್ಮ ಬ್ರೋಕರಿಗೆ ಕನೆಕ್ಟ್ ಆಗಿರುತ್ತೆ, ನಿಮ್ಮ ಬ್ರೋಕರಲ್ಲಿ ಬೈ ಟ್ರಿಗರ್ ಆಗಿರುತ್ತೆ. ಓಕೆ, ಸೊ ನೀವು ಇಲ್ಲಿ ನಿಮ್ಮ ಒಂದು ಬ್ರೋಕರಲ್ಲಿ ಓಕೆ ಏನೇ ಆಗ್ತಾ ಇದ್ರು, ನೀವು ಮ್ಯಾನ್ಯುಯಲಿ ಏನೇ ಮಾಡ್ತಾ ಇದ್ರು ಕೂಡ ಅದಕ್ಕೂ ಆಲ್ಗೋಗೂ ಕನೆಕ್ಷನ್ ಇರೋದಿಲ್ಲ. ಆ್ಯಂಡ್ ಮ್ಯಾನ್ಯುಯಲಿ ಆಗೋದು ಯಾವುದನ್ನು ಕೂಡ ನಾವು ನೋಡೋದಕ್ಕಾಗೋದಿಲ್ಲ. ಅಂದರೆ ನೀವು ಮ್ಯಾನ್ಯುಯಲಿ ಏನು ಪ್ರಾಫಿಟ್ ಮಾಡಿದ್ದೀರಾ ಏನೂ ಇಲ್ಲ, ಆಲ್ಗೋ ಏನು ರಿಸಲ್ಟ್ ಬರ್ತಾ ಇದೆ ಅದು ಎಲ್ಲಾನು ನೋಡ್ಬೋದು. ಓಕೆ, ನೀವು ಎಷ್ಟು ಪ್ರಾಫಿಟ್ ಆಲ್ಗೋಯಿಂದ ಮಾಡಿದ್ದೀರಾ, ನೀವು ಮ್ಯಾನ್ಯುಯಲಿ ಫುಲ್ ವೈಪ್ ಮಾಡ್ಕೊಂಡಿದ್ರು ಅದೆಲ್ಲ ಏನೂ ಗೊತ್ತಾಗೋದಿಲ್ಲ. ಸೊ ಇದೊಂದು ಟೆಕ್ನಾಲಜಿ ಓಕೆ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರೋವಂಥ ಟೂಲು. ಆ್ಯಂಡ್ ನಿಮಗೆ ಗೊತ್ತಿರಬೇಕು, ನಾನು ಇಲ್ಲಿ ಎಜುಕೇಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ನಿಮ್ಮ ಅಕೌಂಟ್ ಕ್ರೆಡೆನ್ಷಿಯಲ್ಸ್ನ ಕೊಡಿ, ನಾವು ಹಾಕ್ಕೊಂಡು ಆಲ್ಗೋ ರನ್ ಮಾಡ್ತೀವಿ. ಇದು ಅಲ್ಲ, ಇದು ಆಲ್ಗೋ ಅಲ್ಲ, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರಾಡ್ ಅದು. ಓಕೆ, ನೀವು ನಿಮ್ಮ ಒಂದು ಯೂಸರ್ ಐ ಡಿ ಬ್ರೋಕರ್ದು ಪಾಸ್ವರ್ಡು ಅದನ್ನು ನೀವು ಯಾರಿಗೂ ಕೊಡಬಾರ್ದು. ಫಸ್ಟ್ ಥಿಂಗ್, ಆ ಥರ ಏನಾದ್ರು ಕೊಟ್ಟು ನೀವು ಆಲ್ಗೋಗಳನ್ನ ರನ್ ಮಾಡಿಸ್ತಾ ಇದ್ರೆ ಆರ್ ಅಕೌಂಟ್ಗಳನ್ನ ಮ್ಯಾನೇಜ್ ಮಾಡಿಸ್ತಾ ಇದ್ರೆ ಅದು ಒನ್ ಆಫ್ ದ ಫ್ರಾಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಬಿ ಕೇರ್ಫುಲ್. ಓಕೆ, ಸೊ ಆಲ್ಗೋಸ್ಗಳನ್ನ ನೀವೇ ಕ್ರಿಯೇಟ್ ಮಾಡಿಕೊಂಡು ಡಿಪ್ಲಾಯ್ ಮಾಡ್ಬೋದು, ಇವೆಲ್ಲಾನು ಚಾನ್ಸಸ್ ಇರುತ್ತೆ. ಓಕೆ, ಸೊ ಎಲ್ಲರಿಗೂ ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ನಾಲೆಜ್ ಇರೋದಿಲ್ಲ ಅಂದ್ಬಿಟ್ಟೆ ನಾವಿಲ್ಲಿ ಕ್ರಿಯೇಟ್ ಮಾಡಿರೋದು. ಆ್ಯಂಡ್ ಆ ಒಂದು ಕ್ರಿಯೇಟ್ ಮಾಡಿರೋದು ಏನಿದೆಯಲ್ಲ ಇಸ್ ಜಸ್ಟ್ ಎ ಸಾಫ್ಟ್ವೇರ್. ಓಕೆ, ಈ ಸಾಫ್ಟ್ವೇರು ಓಕೆ ನಿಮ್ಮ ಬ್ರೋಕರಿಗೆ ಕನೆಕ್ಟ್ ಆಗ್ಬಿಟ್ಟು ಇಲ್ಲಿ ಕೋಡು ಲಾಜಿಕ್ ಅಂದರೆ ಟ್ರೇಡ್ ಲಾಜಿಕ್ ಪ್ರಕಾರ ನಾವು ಕೋಡ್ ಮಾಡಿರ್ತೀವಲ್ಲ, ಅಲ್ಲಿ ಏನು ಟ್ರಿಗರ್ ಆಗುತ್ತೆ, ನಿಮ್ಮ ಅಕೌಂಟ್ ಕನೆಕ್ಟ್ ಆಗಿರುತ್ತಲ್ಲ ಇಲ್ಲಿ ಟ್ರಿಗರ್ ಆಗಿರುತ್ತೆ. ಬಟ್ ಅಕೌಂಟದು ಕಂಟ್ರೋಲ್ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಇನ್ ಕೇಸ್ ಆಲ್ಗೋ ಏನಾದ್ರು ಕ್ಲೋಸ್ ಮಾಡಲಿಲ್ಲ ಅಂದರೆ ಟ್ರೇಡ್ಸ್ಗಳನ್ನ ನೀವೇ ಕ್ಲೋಸ್ ಮಾಡ್ಬೋದು ಅದನ್ನು. ಓಕೆ, ಇವೆಲ್ಲಾನು ಇರುತ್ತೆ. ನಾವು ಆ ಥರ ಕಂಟ್ರೋಲ್ ಆಗಿ ಎಲ್ಲಾನು ಕೂಡ ಕಂಪ್ಲೀಟಾಗಿ ಕೋಡ್ ಮಾಡಿದ್ದೀವಿ. ಹೋಪ್ ಇದೊಂದು ಲೈಕ್ ಏನಂತೀವಿ ಒಂದು ಇಂಪ್ರೂವ್ಮೆಂಟ್ಸು ಸೆಕ್ಯೂರಿಟಿ ಅಪ್ಡೇಟ್ಸ್ಗಳೆಲ್ಲಾನು ಬರ್ತಾ ಇದೆ. ಎಂಡ್ ಟು ಎಂಡು ಯಾವುದೇ ಥರ ಯಾರಿಗೂ ಲೈಕ್ ಇಶ್ಯೂಸ್ ಆಗಬಾರ್ದು ಈ ಒಂದು ಸಾಫ್ಟ್ವೇರಿಂದ. ಅಂದರೆ ಯಾವುದೇ ಥರ ಗ್ಲಿಚಸ್ ಆಗಬಾರ್ದು. ಇವೆಲ್ಲಾನು ಕೂಡ ಲಾಸ್ಟ್ ಟೈಮ್ ಒಂದು ಗ್ಲಿಚ ಆಗಿತ್ತು, $16 ಏನೋ ಮೈನಸ್ ಆಗಿತ್ತು. ಸೊ ಹಾಗೆ ಫಿಕ್ಸ್ ಮಾಡಿಬಿಟ್ವಿ, ದೆನ್ ಅದೆಲ್ಲನೂ ಕವರ್ ಮಾಡಿದೆ. ಹೋಪ್ ಇವಾಗ ಒಂದು ಸ್ಟೇಬಲ್ ಆಗಿದೆ ಎನ್ವಿರಾನ್ಮೆಂಟು. ಆ್ಯಂಡ್ ಇಲ್ಲಿ ಆವಾಗಲೇ ನಾನು ಹೇಳ್ದಂಗೆ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರೋರಿಗೆ ಇದನ್ನೆಲ್ಲ ಕೊಡೋದಿಲ್ಲ. ಓಕೆ, ಏನಂದರೆ ಇಫ್ ಯು ಆರ್ ಅರ್ನಿಂಗ್ ಓಕೆ, ನೀವು ಒಂದು 30,000 40,000 ಸಂಬಳ ತೊಗೋತಾ ಇದ್ದೀರಾ, 20,000-25,000 ಸಂಬಳ ತೊಗೋತಿದ್ದೀರಾ ಅಂದರೆ ನಾವು ನಿಮಗೆ ಕ್ಯಾಪಿಟಲ್ ಎಲ್ಲನೂ ಕೂಡ ಅದ್ರ ಪ್ರಕಾರನೇ ಲಾಟ್ಗಳನ್ನ ರೆಕಮೆಂಡ್ ಮಾಡಿರ್ತೀವಿ, ಇಷ್ಟಿಷ್ಟೇ ಲಾಟಲ್ಲಿ ಹೋಗ್ಬೇಕು. ಆ್ಯಂಡ್ ಇವಾಗ ಇರೋಂಥ ಹೊಸ ಅಪ್ಡೇಟಲ್ಲಿ ಲಾಟನ್ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಿರ್ತೀವಿ, ನಿಮಗೆ ಜಾಸ್ತಿ ಕಮ್ಮಿ ಇವೆಲ್ಲ ಮಾಡೋದಕ್ಕೆ ಬಿಡೋದೇ ಇಲ್ಲ. ಯಾಕೆ ಅಂದರೆ ದ ಮೇನ್ ಗೋಲ್ ಈಸ್ ಪ್ರೊಟೆಕ್ಟಿಂಗ್ ದಿ ಕ್ಯಾಪಿಟಲ್ ಅಲ್ವಾ. ಸೊ ಇದೊಂದು ಇನೋವೇಷನ್ನು ಓಕೆ ನಮ್ಮ ಕಡೆಯಿಂದ ನಮ್ಮ ಕನ್ನಡದ ಟ್ರೇಡಿಂಗ್ ಕಮ್ಯುನಿಟಿಗೆ ಇದನ್ನು ಕೊಡ್ತಾ ಇರೋದು. ಓಕೆ, ಸೊ ನೀವು ನೋಡ್ಬೋದು ಒಂದೊಂದು ಆಲ್ಗೋ 50,000-60,000 ಕೊಟ್ಟು ತೊಗೊಂಡಿರ್ತೀರ. ಓಕೆ, ಅದು ರಿಸಲ್ಟ್ ಏನೇ ಆಗಿರಲಿ, ನಾವಿವಾಗ ನಿಮಗೆ ಸ್ಟೇಬಲ್ ಆಗಿ ಲೈಕ್ ಏನೆಲ್ಲ ಮಾಡಬೇಕು ಪ್ಲ್ಯಾನ್ ಎಲ್ಲ ಮಾಡಿ ಕೋಡ್ ಮಾಡಿದ್ದೀವಿ. ಬಟ್ ಓಕೆ, ಸೊ 167 ಇದ್ವಿ, 167 ಇದ್ವಿ ಲಾಸ್ಟ್ ವೀಕು. ಸೊ ಈ ವೀಕು ಸೊ 56 59 60% ಜಾಸ್ತಿ ಆಗಿದ್ದೀವಿ. ಅಂದರೆ ಹತ್ತತ್ರ $30 ಕ್ಯಾಪಿಟಲ್ ಅಂದ್ರೂ ಕೂಡ ಹತ್ತತ್ರ $17 ಪ್ರಾಫಿಟ್ ಆಗಿದೆ 0.01ಗೆ. ಓಕೆ, ಸಿ ನೋಡ್ಬೋದು ಇಲ್ಲಿ ಜಾಸ್ತಿ ಟ್ರೇಡ್ಸ್ಗಳನ್ನೂ ತಗೋತಾ ಇಲ್ಲ. ಓಕೆ, ಸ್ಟೇಬಲ್ ಆಗಿ ಇದೆ. ಓಕೆ, ಈ ಎನ್ವಿರಾನ್ಮೆಂಟ್ ಸ್ಟೇಬಲ್ ಆಗಿದೆ. ಆ್ಯಂಡ್ ನಾ ಹೇಳಿದ್ನಲ್ಲ ಲೈಕ್ ಇವಾಗ 226% ಯಾರ್ಯಾರು ಪ್ರಾಫಿಟಲ್ಲಿ ಇದ್ದೀರಾ. ಓಕೆ, ಸೊ ಇನ್ ಕೇಸ್ ನೀವು ಇವಾಗ VPSಗೆ ಮೂವ್ ಆಗಬೇಕು ಅಂದರೆ VPSಗೆ ನೀವು ಮೂವ್ ಆಗ್ಬೋದು. ಇವಾಗ ಎಂಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹೋಪ್ ಇದೆಲ್ಲ ಗೊತ್ತಾಯ್ತು ಅಂತ ಅನ್ಕೋತೀನಿ. ಆಮೇಲೆ ಇನ್ನೊಂದು ಲೈಕ್ ಹೋಮು ವ್ಯೂ ಲೈವ್ ಟ್ರೇಡ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೋಡ್ಬೋದು ಇದೆಲ್ಲಾನು ಕೂಡ ಲೈವ್ ಟ್ರೇಡ್ಸ್ಗಳು, ರೀಸೆಂಟ್ ಟ್ರೇಡ್ಸ್ಗಳೆಲ್ಲ ಪಿಕ್ ಆಗಿರೋದು ವಿತ್ ಡೇಟ್ ಎಲ್ಲಾನು ಇರುತ್ತೆ.
ಓಕೆ ರೀಸೆಂಟ್ ರೇಟ್ಸ್ ನಾವು ಇವಾಗ ಅಪ್ಡೇಟ್ ಮಾಡಿದ್ದೀವಿ. ಏನು ಅಂದರೆ ಲೈಕ್ ಏನೋ ಹೇಳ್ತಾ ಇದೆ ಮರ್ತೋದೆ. ಓಕೆ ಇಲ್ಲಿ ಮುಂಚೆ ಏನೇನೋ ಇತ್ತು, ಓಕೆ ಏನೇನೋ ಚಾರ್ಜ್ಗಳಿತ್ತು, ಎಲ್ಲಾನು ಸರಿ ಮಾಡಿದ್ದೀವಿ. ಓಕೆ ಸೊ ಇಲ್ಲಿ ಎಲ್ಲ ರೀಸೆಂಟ್ ಟ್ರೇಡ್ಸ್ ಇರುತ್ತೆ, ಫುಲ್ ಕಂಪ್ಲೀಟ್ ಟ್ರೇಡ್ಸ್ಗಳು. ಓಕೆ ಏನೇನು ಪಿಕ್ ಆಗಿದೆ ಎಲ್ಲಾನು ಇರುತ್ತೆ, ಇಲ್ಲಿ ರಿವ್ಯೂಸ್ಗಳಿರುತ್ತೆ. ಓಕೆ ಸೊ ಎಲ್ಲರೂ ಏನೇನು ಹೇಳಿದ್ದಾರೆ ಅವೆಲ್ಲ ರಿವ್ಯೂಸ್ಗಳಿರುತ್ತೆ. ಓಕೆ ಇವಾಗ ಹೊಸ ಯೂಸರ್ಸ್ ಬಂದಿರೋರು ನೀವೊಂದು ಸ್ವಲ್ಪ ದಿನ ಯೂಸ್ ಮಾಡಿ ಓಕೆ ನಾನು ಇವಾಗ ಲಾಟ್ ಸೈಜ್ ಎಲ್ಲಾನು ಹೇಳ್ತೀನಿ, ಈ ಥರ ಕಂಟ್ರೋಲ್ಡ್ ಆಗಿ ಯೂಸ್ ಮಾಡಿ. ಓಕೆನಾ. ಸೊ ನನಗಿವಾಗ ಮೇನ್ ಥಿಂಗ್ ಏನಿರೋದು ಅಂದರೆ ರಿಟರ್ನ್ಸ್ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ವಿನ್ ರೇಟ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. ಓಕೆ ಸೊ ಅದನ್ನು ಜಾಸ್ತಿ ಮಾಡ್ತೀವಿ. ಸೊ 24 hours ಏನು ಲೈಕ್ ಮಾನಿಟರಿಂಗು ಎಲ್ಲ ಇಲ್ಲಿದೆ. ಓಕೆ ಸೊ MQL5 ಇಂಟಿಗ್ರೇಷನ್ ನೀವು ಇದೆಲ್ಲ ನೋಡ್ಬೋದು ಏನೇನಿದೆ ಅಂತ. ಓಕೆ ಹೋಪ್ ಇದೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನಾನು ಆಗಲೇ ಹೇಳ್ದಂಗೆ VPS ಬಗ್ಗೆ ಬರೋಣ. ಓಕೆ ಸೊ ನಾನು ಆವಾಗಲೇ ಹೇಳ್ದಂಗೆ ಈ VPS ಅನ್ನೋದು ಹೇಗೆ ಅಂದರೆ ನಿಮ್ಮದೇ ಒಂದು ಸಪ್ರೇಟ್ ಕಂಪ್ಯೂಟರ್ ನಿಮಗೆ ಸಿಗುತ್ತೆ. ಓಕೆ ಮಂತ್ ಆನ್ ಮಂತ್ ನೀವು ಇಷ್ಟು ಅಂತ ಚಾರ್ಜ್ ಮಾಡಬೇಕು, ಅಂದರೆ ಪೇ ಮಾಡಬೇಕಾಗುತ್ತೆ VPS ಕಂಪ್ನಿಗಳಿಗೆ. ಅವ್ರು ನಿಮಗೆ ಸಪ್ರೇಟ್ ಸರ್ವರ್ ಕೊಡ್ತಾರೆ, ಅಲ್ಲಿ ನೀವು ನಿಮ್ಮ ಆಲ್ಗೋಗಳನ್ನ ರನ್ ಮಾಡ್ಬೋದು, ನಿಮ್ಮ ಆ್ಯಪ್ಗಳನ್ನ ರನ್ ಮಾಡ್ಬೋದು. 24 hours ನಿಮ್ಮ ಲ್ಯಾಪ್ಟಾಪ್ ಆನ್ ಇರಬೇಕು ಅನ್ನೋದು ಏನೂ ಇಲ್ಲ. ಓಕೆನಾ. 24 hours ಯು ಕ್ಯಾನ್ ರನ್ ಯುವರ್ ಆ್ಯಪ್ ಆರ್ ಆಲ್ಗೋ ಏನಾದರೂ. ಬಟ್ VPS ಕಂಪ್ನಿಗಳು ಮಂತ್ಲಿ ಚಾರ್ಜ್ ಮಾಡ್ತಾರೆ, ಇಷ್ಟಿಷ್ಟು ಪೇ ಮಾಡಿದ್ರೆ ಮಾತ್ರ ನೀವು ಅವರ VPSನ ಯೂಸ್ ಮಾಡೋಕ್ಕಾಗೋದು. ಇಲ್ಲಿ ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, VPS ಏನಿದೆಯಲ್ಲ, VPS ಯಾವ ಕಂಪ್ನಿದು ಬೇಕಾದ್ರೂ ನೀವು ತೊಗೋಬೋದು. ಅದಕ್ಕೆ ನಾನು ಮುಂಚೆನೂ ಹೇಳಿದ್ದೀನಿ, ನಿಮಗೆ ಜಾಸ್ತಿ ರೇಟದ್ದು ಬೇಕಂದ್ರೂ ನೀವು ತೊಗೋಬೋದು, ಕಮ್ಮಿ ರೇಟದ್ದು ಬೇಕಂದ್ರೂ ತೊಗೋಬೋದು. ಬಟ್ ನಾವು ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ಕಮ್ಮಿ ರೇಟದನ್ನೇ 2 months ಟೆಸ್ಟ್ ಮಾಡಿರೋದು. ಓಕೆ ನಾನು ಯಾವಾಗಲೂ ಹೇಳ್ತೀನಿ, ನಾನು ಟೆಸ್ಟ್ ಮಾಡಿ ಒಡ್ಸ್ಕೊಂಡ್ರು ಕೂಡ ನಾವು ಒಡ್ಸ್ಕೋಬೇಕು, ಅದಾದಮೇಲೆ ನಾನು ಪ್ರಾಪರ್ ಇದೆಯಾ ಇಲ್ವಾ ಅಂತ ನಿಮಗೆ ಹೇಳೋದು. ಸೊ ಈ ಒಂದು VPS ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ ಈ ಡಿಸ್ಕ್ರಿಪ್ಷನಲ್ಲಿ ನೀವು ಲಿಂಕ್ನ ಕ್ಲಿಕ್ ಮಾಡಿ VPSನ ಯು ಕ್ಯಾನ್ ಬೈ ಇಟ್. ಬಟ್ ಏನಾಗುತ್ತೆ ಅಂದರೆ ಒಂದು 50 ರೂಪಾಯಿಂದ 60 ರೂಪಾಯಿ ಅಷ್ಟೇ ಕಮ್ಮಿ ಆಗೋದು, ಜಾಸ್ತಿ ಏನು ಕಮ್ಮಿ ಆಗೋದಿಲ್ಲ ಈ ಲಿಂಕಿಂದ ನೀವೇನಾದ್ರು ಓಪನ್ ಮಾಡಿದ್ರೆ VPSನ. ಬಟ್ ಫಸ್ಟ್ ಥಿಂಗ್ ಹೇಳ್ಬಿಡ್ತೀನಿ, ಇದು ಯಾವುದೇ ಥರ ರೆಕಮೆಂಡ್ ಮಾಡ್ತಾ ಇರೋದಲ್ಲ, ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ಓಕೆ ಆ ಕಂಪ್ನಿ ಚೀಪಾಗಿ ಸಿಗ್ತಾ ಇತ್ತು VPS ಅಂದ್ಬಿಟ್ಟು ನಾವು ಟೆಸ್ಟ್ ಮಾಡಿದ್ವಿ. ಯಾಕಂದರೆ ಜನಕ್ಕೆ ಚೀಪ್ ಅಂದರೆ ಲೈಕ್ ಕಮ್ಮಿ ಪ್ರೈಸಲ್ಲಿ ಇರೋದೇ ಲೈಕ್ ಕಮ್ಮಿ ಪ್ರೈಸಲ್ಲಿ ಇರೋದು ಹೇಳೋದೇನೆ ಲೈಕ್ ಏನಂತೀವಿ, ನಂದದು ಗೋಲ್ ಅಲ್ವಾ. ಸೊ ದಟ್ಸ್ ವೈ ಎಲ್ಲ ಹುಡುಕಿದಾಗ ಕಮ್ಮಿ ಪ್ರೈಸಿಗೆ ಸಿಕ್ಕಿದೆ. ಇನ್ ಕೇಸ್ ನಿಮ್ಗೇನಾದ್ರು ಜಾಸ್ತಿ ಪ್ರೈಸ್ ಯಾವ್ದಾದ್ರು ಸಿಕ್ಕಿದೆ ಅಂತ ಅನ್ಸಿದ್ರೆ, ಜಾಸ್ತಿ ಪ್ರೈಸ್ದು ಒಳ್ಳೆ ಕಂಪ್ನಿದೆ ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು, ಹುಡುಕಿ ಯೂಸ್ ಮಾಡ್ಬೋದು, ಸೇಮ್ ಪ್ರೊಸೀಜರ್. ಓಕೆ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಮೂವ್. ಸೊ ಫಸ್ಟ್ ನಾವು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಓಕೆನಾ. ಸೊ ಇಲ್ಲಿ ನಿಮಗೆ ಇದು ತೋರಿಸ್ತೀನಿ. ಓಕೆ ಒಂದೇ ಒಂದು ನಿಮಿಷ. ಓಕೆ ಸೊ ಫಸ್ಟ್ ನೀವೇನು ಮಾಡ್ತೀರಾ, ಕ್ರೋಮ್ಗೆ ಹೋಗ್ತೀರಾ. ನಿಮ್ದ್ರಲ್ಲಿ ಕ್ರೋಮ್ಗೆ ಹೋಗ್ಬಿಟ್ಟು ಇದನ್ನ ಸರ್ಚ್ ಮಾಡ್ತೀರಾ, ಟೈಪ್ HAPIH ಅಂತ ಸರ್ಚ್ ಮಾಡಿ. ಓಕೆ PH ಸ್ಪೇಸ್ ಕೊಟ್ಟು ಹೋಸ್ಟ್ ಅಂತ ಹಾಕಿ ಬರುತ್ತೆ. ಓಕೆ ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಪ್ರೈಸ್ ಕಮ್ಮಿ ಆಗಬೇಕು, ಒಂದು 50 ರೂಪಾಯಿ 60 ರೂಪಾಯಿ ಕಮ್ಮಿ ಆಗಬೇಕು ಅಂದರೆ, ಸೊ 800 900 ಇದು. ಓಕೆ ಬಟ್ ಅದು ಲಿಂಕಲ್ಲಿ ಓಪನ್ ಮಾಡಿದ್ರೆ ಒಂದು 700 ಬರ್ಬೋದು. ಓಕೆ ಸೊ ನಿಮ್ಮ ಇಷ್ಟ ಅದು. ಈ ಒಂದು ಹ್ಯಾಪಿ ಹೋಸ್ಟ್ ಇದನ್ನ ನೀವು ಯೂಸ್ ಮಾಡೋದಾದ್ರು ಮಾಡ್ಬೋದು, ಇಲ್ಲ ಮಾರ್ಕೆಟಲ್ಲಿ ಲಾಟ್ ಆಫ್ VPSಗಳಿದ್ದಾವೆ. ಓಕೆ ಪ್ರೈಸಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಕಮ್ಮಿದು ಇದೆ, ಎಲ್ಲ ಇರುತ್ತೆ. ಓಕೆ ಬಟ್ ನಾವು ಯೂಸ್ ಮಾಡಿರೋದು ಮಾತ್ರ ರೆಕಮೆಂಡ್ ಮಾಡೋದು. ಓಕೆ ಸೊ ಫಸ್ಟ್ ನೀವು ಕೊಡ್ತೀರಾ ಇದನ್ನ. ಓಕೆ ಕ್ಲಿಕ್ ಮಾಡ್ತೀರಾ. ಓಕೆನಾ. ಸೊ ಕ್ಲಿಕ್ ಮಾಡ್ತೀರಾ, ಓಪನ್ ಆಗುತ್ತೆ. ದೆನ್ ಇಲ್ಲಿ ನೋಡಿ, ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡಿ ಫಾರೆಕ್ಸ್ VPS ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀರಾ. ಓಕೆನಾ. ಫಾರೆಕ್ಸ್ VPS ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಫಾರೆಕ್ಸ್ VPS ಇಂಡಿಯಾ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ಆಗುತ್ತೆ, ಬರುತ್ತೆ. ಇಲ್ಲಿ ನೋಡಿ ಸ್ಟಾರ್ಟಿಂಗ್ 299 ಪರ್ ಮಂತ್ ಅಂತ ಇದೆ. ಹಂಗಂತ ನೀವು ಏನು 300 ರೂಪೀಸ್ ಪರ್ ಮಂತಿಗೆ ಅಂತ ಅನ್ಕೊಂಬೇಡಿ, ಏನೇನೋ ಆ್ಯಡ್ ಆಗುತ್ತೆ. ಓಕೆ ಟ್ಯಾಕ್ಸಸ್ ಅದು ಇದು ಮಣ್ಣು ಮಸಿ ಅಂತೆಲ್ಲ ಆ್ಯಡ್ ಆಗುತ್ತೆ. ಓಕೆ ನೋಡಿ. ಸೊ ದೆನ್ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೋಡಿ ಫಸ್ಟ್ದು ಒಂದಿದೆಯಲ್ಲ, ಫಸ್ಟ್ದು 299 ಪರ್ ಮಂತ್ ಅಂತ, ಇದು ನಿಮಗೆ ಲೈಕ್ ಇಲ್ಲೆಲ್ಲ ಇದೆ ನೋಡಿ 329 399 599. ಬಟ್ ನಾನು ರೆಕಮೆಂಡ್ ಮಾಡೋದು 299, ಯಾಕಂದ್ರೆ ನಾವು ಯೂಸ್ ಮಾಡ್ತಾ ಇರೋದು ಅದನ್ನೇ. ಓಕೆ ಸೊ 299 ಪರ್ ಮಂತ್ ಏನಿದೆಯಲ್ಲ ಇದ್ರನ್ನ ಕ್ಲಿಕ್ ಮಾಡಿ. ಓಕೆ ಆರ್ಡರ್ ನೌ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಹಿಂಗೆ ಬರುತ್ತೆ. ಇಲ್ಲಿ ನೋಡಿದ ತಕ್ಷಣ ಶಾಕ್ ಆಗ್ಬಿಡಿ, ಏನಿದು 8467 ಅಂತ. ಇದು ಇಯರ್ಲಿ ತಗೊಳ್ಳೋದಾದ್ರೆ ಹಾಗೆ. ಓಕೆ ಪರ್ ಮಂತ್ ತಗೊಳ್ಳೋದಾದ್ರೆ ಇಲ್ಲಿ ಕೆಳಗಡೆ ಬನ್ನಿ, ಚೂಸ್ ಬಿಲ್ಲಿಂಗ್ ಸೈಕಲ್ ಅಂತ ಇದೆ. ಓಕೆ
ಸೊ ಚೂಸ್ ಬಿಲ್ಲಿಂಗ್ ಸೈಕಲ್ನಲ್ಲಿ ನೀವು ಈಗ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ 1 ಮಂತ್ ಅಂತ ಇದೆಯಲ್ಲ, 1 ಮಂತ್ ಪ್ರೈಸ್ 649 ಅಂತ ಇದೆ. 649ಗೆ ನೋಡಿ ಇಲ್ಲೆಲ್ಲ IGST 18% ಇವೆಲ್ಲ ಆ್ಯಡ್ ಆಗಿ 765 ರುಪೀಸ್ ಆಗುತ್ತೆ. ಓಕೆ, ಟೋಟಲ್ಲು ಇದೆಷ್ಟೋ ಇದೆ, 800 ಅಂಡ್ ಸಮಥಿಂಗ್ ಏನೋ ಇದೆ. ನಾವು ಲೈಕ್ ನಾವು ಲಿಂಕಲ್ಲಿ ನಾವು ಓಪನ್ ಮಾಡ್ಕೊಂಡ್ವಲ್ಲ, ಸೊ ಅದಕ್ಕೆ ಈಗ ಕಮ್ಮಿ ಆಗಿರೋದು. ನಾನು ರೆಫರಲ್ನು ಹಂಗೆ ಮಾಡೋದು. ನಮ್ದ್ರಲ್ಲೇ ಇನ್ನೊಂದು ಅಕೌಂಟನ್ನ ನಮ್ಮ ಅಕೌಂಟ್ ರೆಫರಲ್ ತೊಗೊಂಡು ನಾವು ಮಾಡ್ಕೋತೀವಲ್ಲ ಆ ಥರ. ಓಕೆ, ಇನ್ ಕೇಸ್ ನಿಮಗೆ ಪ್ರೈಸ್ ಕಮ್ಮಿ ಆಗಬೇಕಂದ್ರೆ ರೆಫರಲಲ್ಲಿ ಇರುತ್ತೆ, ಈ ಪ್ರೈಸಿಗೆ ಸಿಗಬೇಕು ಅಂದರೆ. ಓಕೆ, ಸೊ ದೆನ್ ಇಲ್ಲಿ ನೀವು ಹೋಸ್ಟ್ ನೇಮ್ ಅಂತ ಇದೆಯಲ್ಲ, ಈ ಹೋಸ್ಟ್ ನೇಮಲ್ಲಿ ನಿಮ್ಮ ಹೆಸರು ಜೊತೆಗೆ .com ಅಂತ ಹಾಕಿ, ನಿಮ್ಮ ಹೆಸರು ಜೊತೆಗೆ .com ಅಂತ ಹಾಕಿ. ಓಕೆ, ಇಲ್ಲಿ ನಮ್ಮ ಹುಡುಗ ಮಾಡಿರೋದ್ರಿಂದ ಮನೋಹರ್ .com, ಅದು .com ಮಿಸ್ ಆಗೋಗಿದೆ, ಕಾಮ ಹಾಕ್ಬಿಟ್ಟಿದ್ದಾನೆ, .com ಅಂತ ಹಾಕಿ. ಓಕೆ, ದೆನ್ ಕಂಟಿನ್ಯೂ ಕೊಡಿ. ಓಕೆ, ಕಂಟಿನ್ಯೂ ಕೊಟ್ಟಾಗ ಚೆಕ್ಔಟ್ ಕೊಡಿ. ಓಕೆ, ಚೆಕ್ಔಟು ಮಾಡ್ತೀರಾ. ನಿಮ್ಮ ನೇಮು, ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು ಇವೆಲ್ಲ ಡೀಟೇಲ್ಸ್ನು ಫಿಲ್ ಮಾಡಾದ್ಮೇಲೆ ಪೇಮೆಂಟ್ ಮಾಡಿ. ಓಕೆ, ಸೊ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ ಕ್ಲಿಯರ್ ಆಗಿ. ಓಕೆ, ಸೊ ಪಾಸ್ವರ್ಡ್ನ ಕೊಡಿ. ಇಲ್ಲಿ ನಮ್ಮ ಹುಡುಗ ಏನು ಅಂತಾರೆ, ಫಿಲ್ ಪರ್ಸನಲ್ ಡೀಟೇಲ್ಸ್ ಆ್ಯಂಡ್ ಬಿಲ್ಲಿಂಗ್ ಅಡ್ರೆಸ್. ಓಕೆ, ಇವೆಲ್ಲ ಫಿಲ್ ಮಾಡಾದ್ಮೇಲೆ ಪಾಸ್ವರ್ಡ್ ಕೇಳುತ್ತಲ್ಲ, ನಿಮ್ಮ ಪಾಸ್ವರ್ಡ್ ಅಂದರೆ ನೀವೇನು ಸೆಟ್ ಮಾಡ್ಬೇಕಂತ ಇದ್ದೀರಾ ಪಾಸ್ವರ್ಡು, ಅದನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಪಾಸ್ವರ್ಡ್ನ ಕನ್ಫರ್ಮ್ ಕೊಡಿ. ಓಕೆ, ಪೇ ಮಾಡ್ಕೊಂಡ್ರಾ, ಪೇ ಮಾಡ್ತೀರಾ. ಓಕೆ, ಸಿ ಫಸ್ಟ್ ಥಿಂಗ್ ಇದು. ಓಕೆ, ಈ ಕಂಪ್ನಿ ಲೈಕ್ ಹೇಗೆ ಅಂದರೆ ಇವಾಗ ಲೆನೋವಾ, ಡೆಲ್ ಇವೆಲ್ಲ ಹೇಗೆ ಲ್ಯಾಪ್ಟಾಪ್ಸ್ ಕಂಪ್ನಿಗಳಿದಾವಲ್ಲ ಅದೇ ಥರ ಕಂಪ್ನಿಗಳು. ಓಕೆ, ಸೊ ಇದು ಯಾವುದು ನಮ್ದು ಕಂಪ್ನಿ ಅಲ್ಲ, ನಂದೇನಾದ್ರು ಕಂಪ್ನಿ ಆಗ್ಬಿಟ್ಟಿದ್ರೆ ನಾನು ಇದನ್ನು ಫ್ರೀಯಾಗಿ ಕೊಟ್ಬಿಡ್ತಾ ಇದ್ದೆ. ಅಂದರೆ ಒಂದು 200 ರೂಪಾಯಿಗೆ ಮಾಡ್ಬಿಡ್ತಾ ಇದೆ, 100 ರೂಪಾಯಿ. ಬಟ್ ಇವೆಲ್ಲ ನಮ್ಮ ಕೈಯಲ್ಲಿ ಬಿಲ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೇರೆ ಕಂಪ್ನಿಗಳಿಂದನೇ ನಾವು ಬೈ ಮಾಡಬೇಕು. ಓಕೆನಾ, ಸೊ ಲೈಕ್ ನಾನು ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂದರೆ, ಇದು ನಿಮಗೆ ತೊಗೊಳಕ್ಕಾಗುತ್ತೆ ಅಂದರೆ ಮಾತ್ರ ತೊಗೊಳ್ಳಿ. ಬ್ರೋ 800 ರೂಪಾಯಿ ಜಾಸ್ತಿ ಆಯಿತು ಅಂದರೆ ಬೇಡ. ಲ್ಯಾಪ್ಟಾಪ್ಗಳನ್ನ ಮಾರ್ನಿಂಗ್ 5 o'clock ಆನ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಓಕೆ, 24 hours ಆನ್ ಮಾಡಲಿಲ್ಲ ಅಂದರೂ 5 o'clock ಟ್ರೇಡ್ಗಳು ಯಾವ್ದಾದ್ರು ಪಿಕ್ ಆಗ್ಬಿಟ್ರೆ ದೆನ್ ನೀವು ಕ್ಲೋಸ್ ಮಾಡ್ಬಿಡ್ಬೋದು. ಓಕೆನಾ, ಸೊ ಇನ್ ಕೇಸ್ ನಿಮಗೆ ಆಗಲ್ಲ, ಲ್ಯಾಪ್ಟಾಪು ಪ್ರಾಫಿಟಲ್ಲಿ ಇದ್ದರೆ ಓಕೆ ಅವಾಗ ಇದನ್ನು ಬೈ ಮಾಡಿ. ಓಕೆ, ಪ್ರಾಫಿಟಲ್ಲಿ ಇಲ್ಲ, ದುಡ್ಡಿಲ್ಲ ಅಂದಾಗ ಇದೆಲ್ಲ ಬೈ ಮಾಡೋದಕ್ಕೆ ಹೋಗ್ಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇರೋದ್ರಲ್ಲೇ. ಸೊ ನಾನು ಅದನ್ನೇ ನಿಮಗೆ ರೆಕಮೆಂಡ್ ಮಾಡೋದು, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ ಇದೆಲ್ಲ ಪೇಮೆಂಟ್ ಆದಮೇಲೆ ನಿಮಗೆ ಆರ್ಡರ್ ಕನ್ಫರ್ಮೇಷನ್ ಪೇಜ್ ಬರುತ್ತೆ. ಓಕೆ, ಆರ್ಡರ್ ಕನ್ಫರ್ಮೇಷನ್ ಪೇಜು ಇವೆಲ್ಲ ಬಂದಾಗ ನಿಮ್ಮ ಮೇಲ್ ID ಏನು ಕೊಟ್ಟಿರ್ತೀರಲ್ಲ ಆ ಮೇಲ್ IDಗೆ KYC ವೆರಿಫಿಕೇಶನ್ ಮಾಡೋದಕ್ಕೆ ಬರುತ್ತೆ. ಓಕೆ, ನೀವು KYCನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮೇಲ್ ID ಬಂತು ನೋಡಿ, ಇಲ್ಲಿ ನೋಡಿ, ಪ್ಲೀಸ್ ಲಾಗಿನ್ ಟು ಕ್ಲೈಂಟ್ ವೆರಿಫಿಕೇಶನ್ ಪೇಜ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಓಕೆ, ಕ್ಲಿಕ್ ಮಾಡಿ. ಇಲ್ಲಿ ಸೊ ನಿಮ್ಮ ಆಧಾರ್ ಕಾರ್ಡು ಆರ್ ಡ್ರೈವಿಂಗ್ ಲೈಸೆನ್ಸು ಏನೇನಿದೆ ಅದನ್ನು ಇಲ್ಲಿ ಚೂಸ್ ಮಾಡಿ ಹಾಕ್ಕೊಳ್ಳಿ. ಎಂಟರ್ ID ಕಾರ್ಡ್ ನಂಬರು, ಚೂಸ್ ಯುವರ್ ID. ಓಕೆ, ಚೂಸ್ ಯುವರ್ ಫೈಲ್. ನಮ್ಮ ಹುಡುಗ ಬರೀ ನನ್ನ ಫೋಟೋನ ಇಟ್ಕೊಂಡು ಅದರಲ್ಲಿ. ಓಕೆ, ID ಕಾರ್ಡ್ದು ಇವೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಓಕೆ, ಆಫ್ಟರ್ ಅಪ್ಲೋಡಿಂಗ್ ಯು ವಿಲ್ ಗೆಟ್ ದಿಸ್ ಮೆಸೇಜ್ ಅಂತ ಇದೆ ನೋಡಿ. ಓಕೆ, ಈ ಮೆಸೇಜಸ್ ಬರುತ್ತೆ. ಓಕೆ, ನೋಡಿ ಇಲ್ಲಿ ನೋಡಿ, ಈ ಮೆಸೇಜ್ ಬರುತ್ತೆ. VPS ನೋಡ್ ನಿಮ್ಮ ಮೇಲ್ IDಗೆ, VPS ನೋಡ್ ಹೋಸ್ಟ್ ನೇಮ್, ಮೇನ್ IP, ಯೂಸರ್ ನೇಮ್, ಪಾಸ್ವರ್ಡ್. ಓಕೆ, ಇಷ್ಟು ಬರುತ್ತೆ ನಿಮ್ಮ ಮೇಲ್ ಅಡ್ರೆಸ್ಗೆ. ಓಕೆ, KYC ವೆರಿಫಿಕೇಶನ್ ಎಲ್ಲ ಆದಮೇಲೆ ಓಕೆ, ದೆನ್ ಇದನ್ನ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಓಕೆ, ಇದನ್ನ ಹಾಗೆ ಫೋಟೋ ಹೊಡೆದಿಟ್ಕೊಳ್ಳಿ. ಇವಾಗ ನೀವು ಸರ್ಚಲ್ಲಿ ಹೋಗ್ಬಿಟ್ಟು ರಿಮೋಟ್ ಡೆಸ್ಕ್ಟಾಪ್ ಅಂತ ಸರ್ಚ್ ಮಾಡಿ. ಓಕೆನಾ, ರಿಮೋಟ್ ಡೆಸ್ಕ್ಟಾಪ್ ಅಂತ. ಓಕೆ, ಕೆಳಗಡೆ ಬರ್ತಾ ಇದೆ ನೋಡಿ ರಿಮೋಟ್ ಡೆಸ್ಕ್ಟಾಪ್ ಅಂತ. ಇಲ್ಲಿ ಸರ್ಚಲ್ಲಿ ಸರ್ಚ್ ಮಾಡಿ ರಿಮೋಟ್ ಡೆಸ್ಕ್ಟಾಪ್. ಓಕೆ, ಬರುತ್ತೆ ನೋಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಓಕೆ, ಸೊ ಇವಾಗ ನೋಡಿ ನಮ್ಮ ಶೋ ಆಪ್ಷನ್ಸ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ತೀರಾ. ಶೋ ಆಪ್ಷನ್ಸ್ ಅಂತ ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್ ಇದು. ಓಕೆ, ಇಲ್ಲಿದೆಯಲ್ಲ ಅಡ್ಮಿನಿಸ್ಟ್ರೇಟರ್ ಅಂತ ಏನಿದೆಯಲ್ಲ ಅದು. ದೆನ್ ಪಾಸ್ವರ್ಡ್ ಇದು. ಓಕೆನಾ, ನೋಡ್ಕೊಳ್ಳಿ ಒಂದ್ಸಲ ತಿರ್ಗಾ. ಓಕೆ, ರಿವೈಂಡ್ ಮಾಡ್ಕೊಂಡು ನೋಡಿ. ರಿಮೋಟ್ ಡೆಸ್ಕ್ಟಾಪ್ ಅಂತ ಸರ್ಚ್ ಮಾಡ್ತೀರಾ. ಓಕೆ, ದೆನ್ ಶೋ ಆಪ್ಷನ್ಸ್ ಅಂತ ಕೊಡ್ತೀರಾ. ಓಕೆ, ಇಲ್ಲಿಗೆ ಕಂಪ್ಯೂಟರ್ ಏನಿದೆಯಲ್ಲ, ಇಲ್ಲಿ ಕಂಪ್ಯೂಟರ್ ಏನಿದೆಯಲ್ಲ, ಈ ಮೇನ್ IP ಇರುತ್ತಲ್ಲ, ಮೇನ್ IP ಇಲ್ಲಿ ನೋಡಿ ಹಿಂಗೆ ಆರೋ ಮಾರ್ಕ್ ಬಂತಲ್ಲ, ಈ ಮೇನ್ IP ನ ತೆಗೆದು ಈ ಜಾಗದಲ್ಲಿ ಹಾಕ್ಬೇಕು, ಕಂಪ್ಯೂಟರ್ ಜಾಗದಲ್ಲಿ. ಓಕೆ, ಆಮೇಲೆ ಯೂಸರ್ ನೇಮು ಅಡ್ಮಿನಿಸ್ಟ್ರೇಟರ್ ಅಂತ ಏನಿದೆಯಲ್ಲ ಇದನ್ನ ಹಾಕ್ತೀರಾ.
ದೆನ್ ಪಾಸ್ವರ್ಡ್ ಇಲ್ಲಿ ಏನು ಬಂದಿರುತ್ತಲ್ಲ ಆ ಪಾಸ್ವರ್ಡ್ನ ಹಾಕ್ತೀರಾ, ಓಕೆ ಕೊಡ್ತೀರಾ. ಓಕೆ, ದೆನ್ ಡು ನಾಟ್ ಆಸ್ಕ್ ಅಗೇನ್ ಅಂತ ಕೊಟ್ಟು ಎಸ್ ಅಂತ ಕೊಡಿ. ನೋಡಿ, ಇವಾಗ ಇನ್ನೊಂದು ಕಂಪ್ಯೂಟರ್ ನಿಮಗೆ ಓಪನ್ ಆಯಿತು. ನಿಮ್ಮ ಲ್ಯಾಪ್ಟಾಪೇ ಬೇರೆ, ಇದೇ ಬೇರೆ. ಓಕೆನಾ, ಇದೇ ಒಂದು ನಿಮ್ಮ ಕಂಪ್ಯೂಟರ್ ಈಗ. ಓಕೆ, ಸೊ ಎಲ್ಲ ಆದ್ಮೇಲೆ ಈ ತರ ನೋಡಿ ಒಂದು ಸಪ್ರೇಟ್ ಕಂಪ್ಯೂಟರ್ ನಿಮಗೆ ಕೊಟ್ಟಿದ್ದಾರೆ. 700 ರೂಪಾಯಿ ಕೊಟ್ಟಿದ ತಕ್ಷಣ ಸಪ್ರೇಟ್ ಕಂಪ್ಯೂಟರ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ, ಇಲ್ಲಿ ನೀವು ನಿಮ್ಮ ಆ್ಯಪ್ಗಳು ರನ್ ಮಾಡ್ಬೋದು, ಆಲ್ಗೋಗಳನ್ನ ರನ್ ಮಾಡ್ಬೋದು. ಅಂಡ್ ಇಲ್ಲಿ ನೀವು ರನ್ ಮಾಡೋದಕ್ಕೆ ಬಿಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಬಿಟ್ರೆ ಮುಗೀತು. ನಿಮ್ಮ ಪಾಡಿಗೆ ನೀವು ನಿಮ್ಮ ಪರ್ಸನಲ್ ಲ್ಯಾಪ್ಟಾಪ್ ಅಲ್ಲಿ ನೀವು ಏನಾದ್ರು ಕೆಲಸ ಮಾಡ್ತಾ ಇರಿ, ಇಲ್ಲಿ ರನ್ ಆಗ್ತಾ ಇರುತ್ತೆ. ಓಕೆ, ಇವಾಗ ಬಂತಲ್ಲ, ಇವಾಗ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದೆಯಲ್ಲ, ಕ್ಲಿಕ್ ಮಾಡಿ ಇಲ್ಲಿ ಹೋಗ್ಬಿಟ್ಟು ಗೂಗಲ್ ಕ್ರೋಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಕ್ರೋಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ರೋಮ್ ಫಾರ್ ಡೆಸ್ಕ್ಟಾಪ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಎಲ್ಲಾ ಪ್ರೊಸೀಜರ್ ಇಲ್ಲಿದೆ. ಓಕೆನಾ, ನೀವು ಏನು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ಕ್ರೋಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಕ್ಸೆಪ್ಟ್ ಅಂಡ್ ಇನ್ಸ್ಟಾಲ್. ಓಕೆ, ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಕ್ರೋಮ್ ಕೊಡಿ. ಓಕೆ, ಇದು ಯಾಕಂದ್ರೆ ಈಗ ಹೊಸ ಲ್ಯಾಪ್ಟಾಪ್ ಅಲ್ವಾ, ಕ್ರೋಮ್ ಎಲ್ಲ ನೀವು ಡೌನ್ಲೋಡ್ ಮಾಡಬೇಕು. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಡೌನ್ಲೋಡಿಂಗ್. ಓಕೆ, ರನ್ ಕೊಡಿ. ಇನ್ಸ್ಟಾಲೈಸ್ ಆಗ್ತಾ ಇದೆ. ಓಕೆ, ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಇನ್ಸ್ಟಾಲ್ ಆಯಿತು. ದೆನ್ ಸೈನ್ ಇನ್ನಿಗೆ ಕೇಳುತ್ತೆ ನಿಮಗೆ. ನಿಮ್ಮ ಜಿಮೇಲ್ ಕೊಟ್ಟು ಸೈನ್ ಇನ್ ಮಾಡ್ಕೊಳ್ಳಿ. ಓಕೆ, ಸೈನ್ ಇನ್ ಆಯ್ತಾ. ಇವಾಗ ನೀವು ಆ ಕ್ರೋಮಲ್ಲಿ ಹೋಗ್ಬಿಟ್ಟು ಕ್ರಮ್ಯಾಟಿಕ್ ಪೇಜಲ್ಲಿ ನೀವು ಲಾಗಿನ್ ಆಗಬೇಕು. ಓಕೆ, ಕ್ರಮ್ಯಾಟಿಕಲ್ಲಿ ಲಾಗಿನ್ ಆಗಿ. ಓಕೆ, ನೋಡಿ ನಮ್ಮ ಹುಡುಗಂದು ಪ್ರಾಫಿಟ್ ಎಷ್ಟಿದೆ ನೋಡಿ, $287 ಇದೆ. ಓಕೆ, $287 ಇದೆ. ಇನ್ನೇನು $20 ಕ್ಲಿಯರ್ ಆಗಿ ಹೋಗುತ್ತೆ. ಓಕೆನಾ. ಓಕೆನಾ, ಸೊ ಆದ್ಮೇಲೆ ಇಲ್ಲಿ ನೀವು ರಿಸೋರ್ಸಸ್ ಇರುತ್ತಲ್ಲ, ಈ ರಿಸೋರ್ಸಸ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಯಾರ್ಯಾರು ಯೂಸ್ ಮಾಡ್ತಿರ್ತೀರ. ರಿಸೋರ್ಸಸ್ ಅಲ್ಲಿ ಹೋಗಿ ನಮ್ಮ ಒಂದು ಆಲ್ಗೋ ಇನ್ಸ್ಟಾಲರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಆಕ್ಸಿಸ್ ಇದ್ದವರಿಗೆ ಮಾತ್ರ, ಲೈಕ್ ನಿಮಗೆ ಆಕ್ಸಿಸ್ ಕೊಟ್ಟಿದ್ರೆ ಮಾತ್ರ ಇದಕ್ಕೆ ಆಕ್ಸಿಸ್ ಇರುತ್ತೆ. ಓಕೆ, ಈಗ ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದು ನೀವು ಯಾರ್ಯಾರು ಆಲ್ಗೋಗಳನ್ನೆಲ್ಲ ರನ್ ಮಾಡ್ತಾ ಇಲ್ಲೋ ನಿಮ್ಗೆಲ್ಲ ಇದು ಆಕ್ಸಿಸ್ ಇರೋದಿಲ್ಲ. ಓಕೆ, ಸೊ ನಾನು ಯಾಕೆ ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ಓಕೆ, ನೀವೇನಾದ್ರು ನೀವೇ ಆಲ್ಗೋ ಕ್ರಿಯೇಟ್ ಮಾಡ್ಕೊಂಡ್ರೆ, ಸೊ ಲ್ಯಾಪ್ಟಾಪ್ ಅಲ್ಲಿ ರನ್ ಮಾಡಿದ್ರೆ, ಈ ತರ VPS ಅಲ್ಲಿ ರನ್ ಮಾಡಿದ್ರೆ 24 hours ರನ್ ಮಾಡ್ಬೋದು. ನಿಮ್ಮ ಲ್ಯಾಪ್ಟಾಪ್ಗೆ ಏನು ಇಶ್ಯೂ ಬರ್ದಲೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್, ಇದೊಂದು ವಿಡಿಯೋ ಎಲ್ಲರಿಗೂ ಯೂಸ್ ಆಗಲಿ ಅಂತ. ಓಕೆ, ಸೊ ಆಲ್ಗೋ ಇನ್ಸ್ಟಾಲರ್ನ ನೀವು ಇವಾಗ ಡೌನ್ಲೋಡ್ ಮಾಡ್ಕೋತೀರ. ನಮ್ಮ ಟೀಮ್ ಹೇಗೆ ಬಿಲ್ಡ್ ಮಾಡಿದೆ ನೋಡಿ. ನೀವು ಎಲ್ಲ ಫೈಲ್ಗಳನ್ನ ತಗೊಂಡೋಗಿ ಆ ಪಾತ್ಗೆ ಹಾಕು, ಈ ಪಾತ್ಗೆ ಹಾಕು, ಏನೂ ಇಲ್ಲ. ಈ ಆಲ್ಗೋ ಇನ್ಸ್ಟಾಲರ್ನ ಡೌನ್ಲೋಡ್ ಮಾಡಿದ್ರೆ ಅದೇ ಹೋಗಿ ಯಾವ ಪಾತಿಗೆ ಸೇರಬೇಕು ಫೈಲು, ಆ ಪಾತಿಗೆ ಹೋಗಿ ಆ ಫೈಲ್ನ ಹಾಕುತ್ತೆ. ಕ್ರೇಜಿ ಅದು. ಓಕೆ, ಸೆಲ್ಯೂಟ್ ಗುರು. ನಮ್ಮ ಟೆಕ್ನಿಕಲ್ ಟೀಮ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಮಾಡಿದ್ದಾರೆ. ಲೈಕ್ ನೋಡಿ, ಅಂದ್ರೆ ಇರುವಂತ ದುಡ್ಡಲ್ಲೇನೆ, ಓಕೆ, ಲೈಕ್ ಅದ್ರಲ್ಲೇನೆ ಎಸ್ಟಿಮೇಷನ್ ಎಲ್ಲ ಮಾಡಿ 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 ಈ ತರ ಬಿಲ್ಡ್ ಮಾಡಿದಾರಲ್ಲ, ಸೂಪರ್. ಓಕೆ, ಆಲ್ಗೋ ಇನ್ಸ್ಟಾಲರ್ನ ಡೌನ್ಲೋಡ್ ಮಾಡ್ಕೋತೀರಾ. ದೆನ್ ಮೆಟಾ ಟ್ರೇಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸರ್ಚ್ ಮಾಡಿ ಮೆಟಾ ಟ್ರೇಡರ್ ಅಂತ. ಮೆಟಾ ಟ್ರೇಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮೆಟಾ ಟ್ರೇಡರ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಲ್ಲ, ಸೊ ಇದೆಲ್ಲ ಪ್ರೋಸೆಸ್ ನೋಡಿ. ಓಕೆ, ಗೂಗಲ್ ಕ್ರೋಮ್, ಮೆಟಾ ಟ್ರೇಡರ್. ಓಕೆ, ಸೊ ಡೌನ್ಲೋಡ್ ಮೆಟಾ ಟ್ರೇಡರ್ 5 ಫಾರ್ ವಿಂಡೋಸ್. ಓಕೆ, ಡೌನ್ಲೋಡ್ ಆಗುತ್ತೆ. ಸೆಟಪ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲೇನಾದ್ರು ಡೌಟ್ ಬಂತು ಅಂದ್ರೆ ಟೀಮ್ನ ಕೇಳಿ. ಓಕೆ, ಸೊ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ಆಲ್ಗೋ ಇನ್ಸ್ಟಾಲರ್ನ ಡೌನ್ಲೋಡ್ ಮಾಡ್ಕೋತೀರಾ. ಓಕೆ, ಸೊ ಈ ಆಲ್ಗೋ ಇನ್ಸ್ಟಾಲರ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಆಲ್ಗೋ ಫೈಲ್ಸ್ಗಳು ಇರುತ್ತಲ್ಲ, ಅದು ಯಾವ್ಯಾವ ಪಾತಿಗೆ ಹೋಗಿ ಸೇರಬೇಕು ಅಂತ ಈ ಆಲ್ಗೋ ಇನ್ಸ್ಟಾಲರ್ ಆ ಪಾತ್ಗಳಿಗೆ ಹಾಕ್ಬಿಡುತ್ತೆ. ಓಕೆ, ನೀವೇನೂ ಮಾಡೋ ಹಾಗಿಲ್ಲ. ಡ್ರ್ಯಾಗ್ ಆ ಫೈಲ್ನ ತಗೊಂಡೋಗಿ ಅಲ್ಲಾಕು ಇಲ್ಲಾಕು ಏನೂ ಇಲ್ಲ. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ಮುಗ್ದೋಗ್ಬಿಡತ್ತೆ. ಓಕೆ, ಸೊ ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, ಇನ್ಸ್ಟಾಲ್ ಆಯ್ತು. ಸೊ ಆಲ್ಗೋ ಇನ್ಸ್ಟಾಲರ್ ಆಯ್ತು ನೋಡಿ. ಓಕೆ, ಇವಾಗ ಏನಿಲ್ಲ, ನೀವು ಸಿಂಪಲ್ ಓಕೆ ಹೋಗ್ಬೇಕು. ಆಲ್ಗೋ ಫೈಲ್ ಏನಿದೆ ಜಿಪ್ ಫೈಲ್ ಡೌನ್ಲೋಡ್ ಮಾಡ್ಕೋಬೇಕು.
ಓಕೆ, ಡೌನ್ಲೋಡ್ ಮಾಡ್ಕೊಂಡ್ರ ದೆನ್ ನೋಡಿ ಎಕ್ಸ್ಟ್ರಾಕ್ಟಿಂಗ್ ಪ್ರೈಸ್ ಜಿಪ್ ಫೈಲ್ನ ಅದೇ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ, ನೀವೇನೂ ಮಾಡೋ ಹಾಗಿಲ್ಲ. ಇನ್ಸ್ಟಾಲೇಷನ್ ಆಲ್ಗೋರಿಥಮ್ ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ, ದೆನ್ ಅದು ಹೋಗಿ ನಿಮ್ಮ ಮೆಟಾ ಟ್ರೇಡರ್ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟಿರುತ್ತೆ. ಓಕೆನಾ? ಸೊ ಇವಾಗ ನೀವು ಮೆಟಾ ಟ್ರೇಡರ್ನ ಓಪನ್ ಮಾಡ್ತೀರಾ. ಮೆಟಾ ಟ್ರೇಡರ್ನ ಓಪನ್ ಮಾಡಿ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಓಕೆ, ನಿಮ್ಮ ಬ್ರೋಕರ್ಗಳಿಗೆ ನೀವು ಲಾಗಿನ್ ಆಗಿ ಇಲ್ಲಿ ನೋಡಿ ಎಕ್ಸ್ಪರ್ಟ್ ಅಡ್ವೈಸರ್ ಅಲ್ಲಿ ಕ್ರಮ್ಯಾಟಿಕ್ ಫೋಲ್ಡರ್ ಬಂದಿರುತ್ತೆ. ಈ ಕ್ರಮ್ಯಾಟಿಕ್ ಫೋಲ್ಡರ್ ಏನಿರುತ್ತೆ ಇಲ್ಲಿ ನೋಡಿ ನಿಮಗೆ, ಸೊ ಕ್ರಮ್ಯಾಟಿಕ್ ಪ್ರೋ ಅನ್ನೋ ಫೋಲ್ಡರ್ ಕೂಡ ಅದೇ ಆಡ್ ಆಗಿರುತ್ತೆ. ನೀವು ಇಲ್ಲೇನು ಡ್ರ್ಯಾಗ್ ಅಂಡ್ ಡ್ರಾಪ್ ಏನು ಅಂದ್ರೆ ಲೈಕ್ ಫೋಲ್ಡರ್ ನೇನು ಪ್ಲೇಸ್ ಮಾಡೋದೇ ಬೇಕಾಗಿಲ್ಲ, ಎಲ್ಲ ಅದೇ ಆಗೋಗಿರುತ್ತೆ. ಓಕೆ, ದೆನ್ ಸಿಂಪಲ್ ಏನು ಚಾರ್ಟ್ ಹಾಕೋತೀರಾ. ಓಕೆ, ಸೊ ಚಾರ್ಟ್ ಹಾಕಿ ನೀವೇನ್ ಮಾಡಬೇಕು ಅಂದ್ರೆ, ಸೊ ಇಲ್ಲಿ ನೋಡಿ ಇದೆಲ್ಲ ಆದ್ಮೇಲೆ ಇಲ್ಲಿಗೆ ಬನ್ನಿ. ಓಕೆ, ಆಲ್ಗೋ ಟ್ರೇಡಿಂಗ್ ಅಂತ ಇರುತ್ತಲ್ಲ ಇಲ್ಲೆಲ್ಲ ಆಗುತ್ತೆ. ದೆನ್ ನೀವು ಓಕೆ, ಸೊ ಇಲ್ಲಿಂದ ನಿಮ್ಗೆಲ್ಲ ಗೊತ್ತಿರುತ್ತೆ. ಓಕೆ, ಇಲ್ಲಿಂದ ಏನೇ ಇಶ್ಯೂಸ್ ಬಂದ್ರು ಕೂಡ ಟೀಮನ್ನ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಇಲ್ಲಿಂದ ನೀವು ನೋಡ್ಕೊಂಡು ಹೋಗಿ. ಓಕೆ, ಸೊ ಟೂಲ್ಸ್ಗೆ ಹೋಗ್ತೀರಾ, ಆಪ್ಷನ್ಸ್ಗೆ ಹೋಗ್ತೀರಾ, ಇಲ್ಲಿ ಎಕ್ಸ್ಪರ್ಟರಿ ಅಡ್ವೈಸರ್ ಅಲ್ಲಿ ಅಲೋ DLL ಕೊಡ್ತೀರಾ, ಅಲೋ ವೆಬ್ ರಿಕ್ವೆಸ್ಟ್ ಕೊಡ್ತೀರಾ, ಇವೆಲ್ಲಾನು ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಇವೆಲ್ಲ ಸೆಟ್ ಮಾಡಿಕೊಂಡು ಇಲ್ಲಿ XAUSD ಚಾರ್ಟ್ ಅನ್ನ ಹಾಕೊಂಡು ದೆನ್ ಡ್ರ್ಯಾಗ್ ಮಾಡಿ ಏನು ಆಲ್ಗೋನ ಡ್ರ್ಯಾಗ್ ಮಾಡ್ಬಿಟ್ಟು ಚಾರ್ಟಿಗೆ ಹಾಕ್ಬೇಕು. ಇಲ್ಲಿ ಏನೇ ಇಶ್ಯೂಸ್ ಬಂತು ಅಂದ್ರು ಟೀಮನ್ನ ಕಾಂಟ್ಯಾಕ್ಟ್ ಮಾಡಿ. ಸಪೋರ್ಟ್ ಟೀಮ್ 24 hours ಇರ್ತಾರೆ. 24 hours ಅಲ್ಲ, ನೈಟ್ ತನಕ ಇರ್ತಾರೆ. ಈಗ ಇನ್ ಕೇಸ್ ಈ ವಿಡಿಯೋ ಅಪ್ಲೋಡ್ ಆಗುತ್ತಲ್ಲ ನೈಟ್ ನೀವು ನೋಡ್ಕೋಬಹುದು. ಓಕೆ, ಸೊ ತಗೊಂಡು ಏನ್ ಬೇಕಾದೆಲ್ಲ ಮಾಡಿ. ಇಶ್ಯೂಸ್ ಬಂದ್ರೆ ಟೀಮನ್ನ ಹೇಳಿ ಮನೋರ್ ಯಾರೇ ಆದ್ರೂ ಕೂಡ ಹೆಲ್ಪ್ ಮಾಡ್ತಾರೆ ಇದನ್ನೆಲ್ಲನೂ ಕೂಡ ಸೆಟ್ ಮಾಡೋದಕ್ಕೆ. ಓಕೆನಾ? ಇಷ್ಟು ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದೊಂದು ಕ್ಲಿಯರ್ ಪಿಕ್ಚರ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಹೋಪ್ ಏನು ಡೌಟ್ ಇಲ್ಲ ಅಂತ. ಓಕೆ, ಸೊ ಇವಾಗ ಲಾಟ್ ಸೈಜಿಗೆ ಬರೋಣ. ಓಕೆ, ಇದು ಒನ್ ಆಫ್ ದ ಇಂಪಾರ್ಟೆಂಟ್. ಓಕೆ ಬ್ರೋ, ನಾನು ಎಷ್ಟು ಲಾಟ್ ಸೈಜ್ ಇಡಬೇಕು, ಹೇಗೆ ನಾನು ಹೇಳಿದ್ನಲ್ಲ, ದ ಮೇನ್ ಥಿಂಗ್ ಇದ್ರ ಬಗ್ಗೆ ಐಡಿಯಾ ಇರೋರು ನಮಗೆ ಬೇಕಾಗಿರೋದು. ಓಕೆ, ಮನಿ ಮಾಡಬೇಕು ಬೇಗ ಇಂಥವ್ರು ಈ ಆಲ್ಗೋನೆಲ್ಲ ಲಿಟ್ರಲಿ ನೀವು ಯೂಸ್ ಮಾಡೋದಕ್ಕೆ ಹೋಗ್ಬಾರ್ದು. ಓಕೆ, ಜನರೇಟ್ ಆಗಬೇಕು, ನನಗೇನು ಅನಲೈಸ್ ಮಾಡೋ ಅಷ್ಟೆಲ್ಲ ಟೈಮ್ ಇಲ್ಲ, ಏನಿಲ್ಲ. ಮಂತ್ ಆನ್ ಮಂತ್ ನನಗೆ ಜನರೇಟ್ ಆದರೆ ಸಾಕು. ಇವಾಗ ನೋಡಿ ನಾವು 1 month ಆಯಿತು, ವಿ ಆರ್ 200% ಅಪ್. ಓಕೆ, ಬಟ್ ಇದೇ ರಿಸಲ್ಟ್ ನೆಕ್ಸ್ಟ್ ಮಂತ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ದೇರ್ ಮೇ ಬಿ ಚಾನ್ಸ್ 50% ಡೌನ್ ಆಗ್ಬೋದು, 50% ಅಪ್ ಆಗ್ಬೋದು, 100% ಡೌನ್ ಆಗ್ಬೋದು, 100% ಅಪ್ ಆಗ್ಬೋದು. ಇವೆಲ್ಲ ಚಾನ್ಸಸ್ಸು ಇರುತ್ತೆ. ಓಕೆ, ಬಟ್ ಸ್ಟಿಲ್ ಸ್ಟೇಬಲ್ ಆಗಿ ಎವ್ರಿ ಮಂತ್ ಓಕೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಮಾತ್ರ. ಓಕೆ, ಎವ್ರಿ ಡೇ ಪ್ರಾಫಿಟ್ ಮಾಡಬೇಕು ಅನ್ನೋದೆಲ್ಲ ಸುಳ್ಳು. ಓಕೆ, ಆ ಥರ ಎಲ್ಲ ಇರಬೇಕು ಅಂದರೆ ಆಲ್ಗೋಸ್ ಎಲ್ಲ ಆಗೋದಾಗಿರೋ ನಾನು ಲ್ಯಾಂಬೋರ್ಗಿನಿಯಲ್ಲಿ ಓಡಾಡ್ತಾ ಇದ್ದೆ. ಓಕೆ, ದೊಡ್ಡ ಕಾರ್ಗಳಲ್ಲೇ. ಓಕೆ, ಸೊ ಇವಾಗ ಲಾಟ್ ಸೈಜ್ ಅಂತ ಬರೋಣ. ಓಕೆ, ಆಲ್ಗೋನ ಇಷ್ಟು ದಿನ ನೀವು ನೋಡಿದ್ದೀರಾ. ಓಕೆ, ಸೊ ಏನ್ ಮಾಡುತ್ತೆ ಅಂದ್ರೆ 100 ಪಿಪ್ಸ್ಗಿಂತ ಜಾಸ್ತಿ ಕ್ಯಾಚ್ ಮಾಡ್ತಾ ಇದೆ ಅಂಡ್ 100 ಪಿಪ್ಸ್ ಒಳಗಡೆ SLಗಳು ಇರುತ್ತೆ. ಓಕೆ, ಸಮ್ಟೈಮ್ಸ್ 100 ಪಿಪ್ಸ್ಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 USD ಇತ್ತು ಅನ್ಕೊಳ್ಳೋಣ. ಓಕೆ, 100 USD ಇತ್ತು ಅಂದ್ರೆ ಇವಾಗ ಆಲ್ಗೋಗಳ ಪ್ರಾಫಿಟ್ ನ ಬಿಟ್ಬಿಡೋಣ. ಸ್ಟಾಪ್ ಲಾಸ್ ಲೆಕ್ಕ ಹಾಕಿದ್ರೆ ನೀವು ಪರ್ಫಾರ್ಮೆನ್ಸ್ ಲ್ಯಾಬ್ ಅಲ್ಲಿ ನೋಡಿದ್ರೆ 100 USD ಆದ್ರೆ 100 ಪಿಪ್ಸ್ ಒಳಗಡೆ ಸ್ಟಾಪ್ ಲಾಸ್ ಇರುತ್ತೆ, ಆರ್ 100 ಪಿಪ್ಸ್ ಇರುತ್ತೆ. ಸಮ್ಟೈಮ್ಸ್ 110 120 ಪಿಪ್ಸ್ ಇರುತ್ತೆ. ಸೊ ಈ 100 USDಗೆ ನೀವು 100 ಪಿಪ್ಸ್ SL ಕೊಡ್ತಾ ಇದ್ದೀರ ಅಂದ್ರೆ ಫಾರ್ ಎಕ್ಸಾಂಪಲ್ 0.02 ಲಾಟ್ ಹಾಕಿದ್ರೆ 100 USDಗೆ ಇನ್ ಕೇಸ್ 100 ಪಿಪ್ಸ್ ಲಾಸ್ ಆದ್ರೆ ಯು ವಿಲ್ ಲೂಸ್ $20. ಅಂದ್ರೆ 100 USD ಅಲ್ಲಿ ನೀವು 20% ಕಳ್ಕೊತಾ ಇದ್ದೀರಾ ಅಂತ ಅರ್ಥ. ಸೊ ಈ 20% ಏನಾದ್ರು ಒಂದು 5 ಫೇಲ್ ಆದ್ರೆ ಟ್ರೇಡು $20 ಅಂತ 5 ಸ್ಟಾಪ್ ಲಾಸ್ ಆದ್ರೆ ದೆನ್ ನೋಡಿ 100 USD ಗಾನ್ ಆಗೋಗ್ಬಿಡುತ್ತೆ. ಅದೇ ಇವಾಗ ನಾನು 100 ಪಿಪ್ಸ್ SL ಆಗ್ತಾ ಇದೆ ಅಂದ್ಬಿಟ್ಟು 0.1 ಲಾಟ್ ನ ಚೂಸ್ ಮಾಡಿದ್ರೆ $10 ಲಾಸ್ ಆಗುತ್ತೆ. ಅದೇ ಏನಾದ್ರು 5 ಕಂಟಿನ್ಯೂಸ್ ಲಾಸ್ ಆಯ್ತು ಅಂದ್ರೆ ಅವಾಗ 100 USD ಅಲ್ಲಿ $10 ಲಾಸ್ ಆಗಿ $50ಗೆ ಬರುತ್ತೆ ಕ್ಯಾಪಿಟಲ್. ದೆನ್ ಏನಾದ್ರು ನೆಕ್ಸ್ಟ್ ಒಂದು 10 ಟ್ರೇಡ್ಸ್ ಏನಾದ್ರು ಪ್ರಾಫಿಟ್ ಆಯ್ತು ಅಂದ್ರೆ ಎಲ್ಲಾ ಕವರ್ ಆಗ್ಬಿಟ್ಟು ಪ್ರಾಫಿಟ್ಗೆ ಬರುತ್ತೆ. ಓಕೆ, ಅದೇ ನೀವು ನೋಡಿ 0.02 ಹಾಕಿದ್ರೆ 5 ಟ್ರೇಡ್ಗೆ ಅಕೌಂಟ್ ವೈಪ್ ಆಗೋಗುತ್ತೆ. ಇನ್ ಕೇಸ್ 6th ಟ್ರೇಡ್ ವಾಟ್ ಇಫ್ ಹ್ಯೂಜ್ ಪ್ರಾಫಿಟ್ ಮಾಡಿದ್ರೆ ಅವಾಗ ನೀವು ತಗೊಳ್ಳೋದಕ್ಕಾಗೋದಿಲ್ಲ. ಈ ಕಾಮನ್ ಸೆನ್ಸ್ ನ ಯೂಸ್ ಮಾಡಬೇಕು. ನಿಮಗೆ ಗೊತ್ತಿದೆ ಇವಾಗ ಆಲ್ಗೋ 100 ಪಿಪ್ಸ್ ಲಾಸ್ ಕೊಡ್ತಾ ಇದೆ ಅಂತ. ಓಕೆ, ನೀವು ಆ 100 ಪಿಪ್ಸ್ ಲಾಸ್ ತಗೋಬೇಕು ಅಂದ್ರೆ ನೀವು ಎಷ್ಟು ಲಾಟ್ ಹಾಕ್ಬೇಕು ಅಂತ ಥಿಂಕ್ ಮಾಡ್ಬೇಕು. ಈಗ 100 USDಗೆ 0.2 ಎಲ್ಲ ಹೋದ್ರೆ ಯೂಸ್ಲೆಸ್, 150 USDಗೂ ಅಷ್ಟೇ 0.2 ಎಲ್ಲ ಹೋದ್ರೆ 0.02
0.02 ಹೋದ್ರೆ ಯೂಸ್ಲೆಸ್. ಓಕೆ, 100 USD ಆರ್ 150 USD, ಲೆಸ್ ದ್ಯಾನ್ 150 USD ಎಲ್ಲ 0.01 ಅಲ್ಲೇ ಇರಬೇಕು. ಓಕೆ, 200 USD ಇತ್ತು ನಿಮ್ಮ ಅಕೌಂಟಲ್ಲಿ ಅಂದರೆ ಅವಾಗ ನೀವು ಯು ಕ್ಯಾನ್ ಗೋ ಟಿಲ್ 0.02 ಅಷ್ಟೇನೆ. ಯಾಕಂದ್ರೆ ನಿಮ್ಮ ಕ್ಯಾಪಿಟಲ್ಲು 10 ಟ್ರೇಡ್ ಆದ್ರೂ ಸ್ಟೇಬಲ್ ಆಗೋ, ಅಂದ್ರೆ 10 ಟ್ರೇಡ್ ಕೂಡ ರನ್ ಆಗೋ ತರ ಇರಬೇಕು. ಕ್ಯಾಪಿಟಲ್ 10 ಟ್ರೇಡ್ ಅಲ್ಲಿ ವೈಪ್ ಆಗಬಾರ್ದು, 10 ಟ್ರೇಡ್ ಒಳಗಡೆ ಆ ತರ ಲಾಟ್ ನ ಚೂಸ್ ಮಾಡ್ಬೇಕು. ಈಗ 200 USD ಅಂದ್ರೆ 0.02. ಓಕೆ, ಇನ್ ಕೇಸ್ 100 ಪಿಪ್ ಲಾಸ್ ಆಯ್ತು ಅಂದ್ರೆ $20 ಹೋಗುತ್ತೆ. ಸೊ ದಟ್ 10 ಟ್ರೇಡ್ ಸ್ಟೇಬಲ್ ಅಂದ್ರೆ 10 ಟ್ರೇಡ್ಸ್ ಸಸ್ಟೈನ್ ಆಗುತ್ತೆ. $20 ಹೋದ್ರೆ ಅದೇ ನೀವೇನಾದ್ರು 0.03 ಹಾಕಿದ್ರಿ ಅನ್ಕೊಳ್ಳಿ, 5 ಟ್ರೇಡ್ಸ್ಗೆಲ್ಲಾನು ಕ್ಯಾಪಿಟಲ್ ವೈಪ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ 200 USD ಇತ್ತು ಅಂದ್ರೆ 0.2. ಓಕೆ, ಇದೇ ತರ ಲೆಕ್ಕ ಹಾಕೊಂಡ್ಬರೋಣ. 100 USDಗೆ 0.01 ಅಲ್ಲೇ ಇರಬೇಕು. ಓಕೆ, ಸೊ ಲೆಸ್ ದ್ಯಾನ್ 200 USD, ಓಕೆ, ಅದು ಕೂಡ 0.01 ಅಲ್ಲೇ ಇರಬೇಕು. 200 USD ಟು 250 USD ಅದು 0.02 ಅಲ್ಲಿ ಇರಬೇಕು. ಓಕೆ, 300 USD 0.03ಗೆ ಹೋಗ್ಬೋದು. ಓಕೆ, ದೆನ್ 300 ಟು 400 ಮಧ್ಯ ಇದ್ರೆ ಯು ಕ್ಯಾನ್ ಗೋ ಟಿಲ್ 0.04 ಅಂಡ್ 400 ಟು 500 ಅಲ್ಲಿ ಇದ್ರೆ 0.05. ಸೊ ಓಕೆ, ಈಗ ಫಂಡಿಂಗ್ ಅಕೌಂಟಿಗೆ ಬಂದ್ರೆ ಸದ್ಯಕ್ಕೆ ಗೋ ವಿತ್ 0.03. ಓಕೆ, 0.03 ಅಲ್ಲೇ ಇರಿ. ದೆನ್ ಒಂದು ವೀಕ್ ಆದ್ಮೇಲೆ, ಈ ಫುಲ್ ವೀಕ್ ಆದ್ಮೇಲೆ 0.05ಗೆ ಶಿಫ್ಟ್ ಆಗಿ. ಓಕೆನಾ, ಅಲ್ಲಿ ತನಕ 0.03 ಅಲ್ಲೇ ಇರಲಿ. ಆಮೇಲೆ ನೀವೇನಾದ್ರು ಲಾಟ್ ಚೇಂಜ್ ಮಾಡೋದು, ಒಂದಿನ 0.01, ಒಂದಿನ 0.02 ಈ ತರ ಎಲ್ಲ ಲಾಟ್ ಚೇಂಜ್ ಮಾಡಿದ್ರೆ ಯೂಸ್ಲೆಸ್, ಟು ಬಿ ಫ್ರಾಂಕ್ ಯೂಸ್ಲೆಸ್ ಆಗ್ಬಿಡುತ್ತೆ ಅದು. ಓಕೆ, ಲಾಸ್ ಆದಾಗ ಜಾಸ್ತಿ ಲಾಟಲ್ಲಿ ಇದ್ದು, ಪ್ರಾಫಿಟ್ ಆದಾಗ ಕಮ್ಮಿ ಲಾಟಲ್ಲಿ ಇದ್ರೆ ಏನ್ ಹೇಳಿ, ಯೂಸ್ಲೆಸ್, ಪ್ರಾಫಿಟಿಗೆ ಬರೋದಿಲ್ಲ. ವೀಕ್ ಸ್ಟಾರ್ಟ್ ಆದಾಗ ಏನ್ ಇಟ್ಟಿರ್ತೀರಾ ವೀಕ್ ಎಂಡ್ ತನಕನೂ ಅದೇ ಇರಬೇಕು. ಓಕೆ, ನೆಕ್ಸ್ಟ್ ವೀಕ್ನು ಕೂಡ ಹಾಗೆ ಕಂಟಿನ್ಯೂ ಆಗ್ಬೇಕು. ಇನ್ ಕೇಸ್ ನೀವು ಲಾಟ್ ಜಾಸ್ತಿ ಮಾಡಬೇಕು ಅಂದ್ರೆ ನಿಮ್ಮ ಕ್ಯಾಪಿಟಲ್ಗಳು ಡಬಲ್ ಆಗಿ ನಿಮ್ಮ ಹತ್ರ ರಿಸ್ಕ್ ಫ್ರೀ ಅನ್ನೋ ಕ್ಯಾಪಿಟಲ್ ಅಕೌಂಟಲ್ಲಿ ಇದ್ರೆ ಮಾತ್ರ ಲಾಟ್ಗಳನ್ನ ಜಾಸ್ತಿ ಮಾಡಬೇಕು. ಓಕೆನಾ, ಸೊ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. 500 USDಕ್ಕಿಂತ ಮೇಲಿದ್ರೆ ಯು ಕ್ಯಾನ್ ಗೋ ಟಿಲ್ ಏನಂತೀವಿ, 500 USDಕ್ಕಿಂತ ಮೇಲಿದ್ರೆ 0.05 ಇಂದ 0.1 ಒಳಗಡೆ ಇರಿ. ಓಕೆ, 0.1 ದಾಟ್ಬೇಡಿ. ಓಕೆ, ನಾನು ಹೇಳ್ತೀನಲ್ಲ 0.1 ದಾಟ್ಬೇಡಿ. ಓಕೆ, ಕ್ಯಾಪಿಟಲ್ ಪ್ರೊಟೆಕ್ಷನ್ ಮುಖ್ಯ, ಸಸ್ಟೈನ್ ಆಗೋದು ಮುಖ್ಯ. ಈ ತರ ಒಂದು ನಿಮ್ಗೆ ಟೆಕ್ನಾಲಜಿ ಸಿಗ್ತಾ ಇದೆ ಕರ್ನಾಟಕದಲ್ಲಿ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್. ಓಕೆನಾ, ಎಷ್ಟು ಕಷ್ಟಪಟ್ಟಿದ್ರು, ಬ್ಯಾಕ್ ಎಂಡ್ ಎಲ್ಲ ರೆಡಿ ಮಾಡಿರ್ತಾರೆ. ನಿಮ್ಮ ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡೋದಕ್ಕಾಗಿರ್ಬೋದು, ಲೈಕ್ ರಿಟರ್ನ್ಸ್ಗಳು ಜಾಸ್ತಿ ಬರೋದಕ್ಕೆ ಆಗಿರ್ಬೋದು, ಇದೆಲ್ಲಾನು ಜಸ್ಟ್ ಇಮ್ಯಾಜಿನ್ ಮಾಡಿ ಕೂತ್ಕೊಂಡು ಎಷ್ಟೆಲ್ಲ ಹಾರ್ಡ್ ವರ್ಕ್ ಇರುತ್ತೆ ಅಂತ. ನೀವು ಮಾಡುವಂಥ ಒಂದು ರಾಂಗ್ ಮೂವ್ಗೆ ಎಲ್ಲಾನು ಹಾಳಾಗೋಗ್ಬಿಡುತ್ತೆ. ನಾವು ಮಾಡುವಂಥ ಒಂದು ರಾಂಗ್ ಮೂಗು ಎಲ್ಲ ಹಾಳಾಗೋಗ್ಬಿಡುತ್ತೆ. ನಾವೇನು ಕೋಡಲ್ಲಿ ಸ್ವಲ್ಪ ರಾಂಗ್ ಮಾಡಿದ್ರು ಕೂಡ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಕಾಲ್ಸ್ ಗ್ರೂಪ್ ಅಂತ ಇದ್ದಂಥ ಟೈಮು ಇವಾಗ ಏನಾಗಿದೆ, ಕಾಲ್ಸ್ ಗ್ರೂಪೇ ನೀಡಿಲ್ಲ. ಓಕೆ, ನಿಮ್ಮ ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಹೋಪ್ ಗೈಸ್ ಯಾರು ನೋಡ್ತಾ ಇದ್ರೆ ರಿವ್ಯೂಸ್ಗಳನ್ನ ಓದಿ, ಲೈಕ್ ಏನ್ ಬಿಲ್ಡ್ ಮಾಡಿದೀವಿ ನಾವು ಅನ್ನೋದು ಗೊತ್ತಾಗುತ್ತೆ. ಮಾಡೋ ಕೆಲಸ ತುಂಬಾ ಇದೆ, ಬಟ್ ಲೈಕ್ ಇದೇ ತರ ರಿಸಲ್ಟ್ ಬರುತ್ತೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಓಕೆ, ಇದಕ್ಕಿಂತ ಜಾಸ್ತಿನೂ ಬರ್ಬೋದು, ಕಮ್ಮಿನೂ ಬರ್ಬೋದು, ಡ್ರಾಡೌನಿಗೂ ಬರ್ಬೋದು, ಪ್ರಾಫಿಟಿಗೂ ಬರ್ಬೋದು, ಎಲ್ಲ ಇರುತ್ತೆ. ಓಕೆ, ಈ ಒಂದು ಜರ್ನಿನ ಎಂಜಾಯ್ ಮಾಡೋಣ. ಓಕೆ, ಕಲಿಯೋದಿರುತ್ತೆ, ಏನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು, ನಿಮ್ಮಿಂದ ಕಲಿಯೋದಿರುತ್ತೆ, ಇವೆಲ್ಲಾನು ನೋಡೋಣ. ಇವಾಗ VPS ಐಡಿಯಾ ನಿಮಗೆ ಗೊತ್ತಾಯ್ತಲ್ಲ, ಸೊ ದಟ್ ನಿಮ್ಮ ಒಂದು ಏನ್ ಪ್ರಾಬ್ಲಮ್ ಇತ್ತು ಅದು ಆಕ್ಚುಲ್ ಆಗಿ ಸಾಲ್ವ್ ಆಗೋಗುತ್ತೆ ಇವಾಗ. ಓಕೆ, ಸೊ ದೆನ್ ನೆಕ್ಸ್ಟ್ ಇನ್ನ ಇಂಪ್ರೂವ್ಮೆಂಟ್ ಮಾಡೋಣ, ಟ್ರೈಲಿಂಗು ಅವೆಲ್ಲಾನು ಇಂಪ್ರೂವ್ಮೆಂಟ್ ಮಾಡ್ತಾ 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 ಹೋಪ್ ಒಂದು ಒಳ್ಳೆ ಪ್ರಾಡಕ್ಟ್ನ ಕರ್ನಾಟಕದಿಂದ ಆಚೆ ತರೋಣ. ಕಮ್ಯುನಿಟಿಗೆ, ನನ್ನ ಕಮ್ಯುನಿಟಿಗೆ ಇದು ಅಂತಾನೆ ನಾನು ಕೊಡ್ತಾ ಇರೋದು. ನಾನು ಯಾವತ್ತೂ ಯೂಸರ್ಸ್ ಅನ್ನಲ್ಲ, ಓಕೆ, ಫಾಲೋವರ್ಸ್ ಅನ್ನಲ್ಲ, ಸೂರ್ಯವಂಶದವ್ರು ಅಂತ ಅನ್ನೋದು. ಓಕೆ, ಇದೇ ರೀಸನ್ಗೆ. ಓಕೆ, ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಗೈಸ್. ಆ್ಯಂಡ್ ಇದಕ್ಕಿಂತ ಇನ್ನೇನು ಮಾಡಬೇಕು ನನಗಂತೂ ಗೊತ್ತಿಲ್ಲ. ಇದಕ್ಕಿಂತ ಇನ್ನೇನು ಮಾಡೋದಕ್ಕಾಗಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ. ಇದು ನನ್ನ ಲಾಸ್ಟ್ ಹೋಪ್, ಲಾಸ್ಟ್ ಟ್ರೈ. ಟು ಬಿ ಫ್ರ್ಯಾಂಕ್, ನಂದು ಎಷ್ಟೋ ಇನ್ಕಮ್ ಇವಾಗ 90% ಕಟ್ ಆಗೋಗಿದೆ. ಅಂದರೆ ನನ್ನ ಟ್ರೇಡಿಂಗ್ ಇನ್ಕಮ್ 90% ಕಟ್ ಆಗಿದೆ. 10% ಅಷ್ಟೇ ಇರೋದು, ಎಲ್ಲ ಇದ್ರ ಮೇಲೆ ಫೋಕಸ್ ಇರೋದು. ಮ್ಯಾನ್ಯುವಲ್ ಟ್ರೇಡ್ ಮಾಡೋದಕ್ಕಾಗ್ತಾ ಇಲ್ಲ, ಲೈಕ್ ದುಡ್ಡಿಲ್ಲ, ಇದನ್ನ ಇನ್ನ ಸ್ಕೇಲ್ ಅಪ್ ಮಾಡೋಣ ಅಂದ್ರೆ ಏನೇನೋ ಆಗ್ತಾ ಇದೆ ಇಶ್ಯೂಸು. ಮೊನ್ನೆ ನೋಡ್ಬೋದು, ತುಂಬಾ ಅಂದ್ರೆ ಯೂಸರ್ಸ್ ಆಕ್ಟಿವ್ ಇದ್ದಾಗ ಅದು ಆ ಥರ ಇಶ್ಯೂಸ್ ಆಯಿತು. ಅದನ್ನ ಇದ್ದಿದ್ದು ಕೈಯಲ್ಲಿ ಇದ್ದಿದ್ದು ನಮ್ದು ಎಲ್ಲಾರ್ದು ಸೇವಿಂಗ್ಸು ಅದು ಇದು ಏನೇನು ಹಾಕಿ ₹600 ಇನ್ಸ್ಟಾಲೇಷನ್ ಚಾರ್ಜಸಲ್ಲಿ ಬರುವಂಥ ದುಡ್ಡುಗಳಲ್ಲಿ ಎಲ್ಲಾನು ಹಾಕಿ ಸರಿ ಮಾಡಿದ್ದೀವಿ. ಬಟ್ ಸ್ಟಿಲ್ ಗುಡ್. ಓಕೆ, ಬೇಜಾರು ಏನಿಲ್ಲ, ಏನೋ ಒಂದು ಹೊಸದು ಮಾಡ್ತಾ ಇದ್ದೀವಿ ಅನ್ನೋ ಖುಷಿ ಇದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಬಾಯ್ ಬಾಯ್.